ಸೊ ಇಲ್ಲಿ ಏನ್ ಮಾಡಿದ್ವಿ ನಾವು ಇದನ್ನ ಸ್ವಲ್ಪ ಇದೇ ತರನೇ ಪ್ರಾಕ್ಟೀಸ್ ಮಾಡ್ಬೇಕು. ಮೋನೋ ಹೈಬ್ರಿಡ್ ಕ್ರಾಸ್ ಅಂದ್ರೆ ದ ಕ್ರಾಸ್ ಬಿಟ್ವೀನ್ ದಿ ಏನಿದೆ ಟೂ ಪ್ಲಾಂಟ್ಸ್ ಹ್ಯಾವಿಂಗ್ ದಿ ಸಿಂಗಲ್ ಕ್ಯಾರೆಕ್ಟರ್. ಸೊ ಸಿಂಗಲ್ ಕ್ಯಾರೆಕ್ಟರ್ ಯಾವ್ದು ತಗೊಂಡ್ವಿ ನಾವು? ಸೊ ಏನ್ ಮಾಡಿದ್ವಿ ನಾವು? ಟಾಲ್ ಪ್ಲಾಂಟ್. ಟಾಲ್ ಪ್ಲಾಂಟ್. ಇಲ್ಲಿ ಹೋಮೋಜೈಗಸ್ ಅಂತ ಹೇಳ್ತಾರೆ. ಯಾಕೆ ಹೋಮೋಜೈಗಸ್ ಅಂತ ಹೇಳ್ತಾರೆ? ದ ಕ್ರೋಮೋಸೋಮ್ ಸೇಮ್ ಇದಾವಲ್ಲ ಇಲ್ಲಿ, ಹೌದಾ? ಕ್ಯಾಪಿಟಲ್ ಟಿ. ಸೊ ಸೇಮ್ ಇರೋದ್ರಿಂದ ಏನಂತ ಹೇಳ್ತೀವಿ ನಾವು ಅದನ್ನ ಹೋಮೋಜೈಗಸ್ ಅಂತ ಹೇಳಿ ಕರಿತೀವಿ ಅಲ್ವಾ? ಸೊ ಇಲ್ಲಿ ನೋಡ್ರಿ, ಇದನ್ನ ಹೆಟ್ರೋಜೈಗಸ್ ಅಂದ್ರೆ ಯಾಕೆ ಅಂದ್ರ ಇಲ್ಲಿ 2 ತರ ಇದೆ ಅಲ್ವಾ? 2 ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್. ಒಂದು ಕ್ಯಾಪಿಟಲ್ ಇದೆ, ಒಂದು ಸ್ಮಾಲ್ ಇದೆ, ಹೌದೇನ್ರಿ? ಇಲ್ಲಿ ಟಾಲ್ ಮತ್ತೆ ಶಾರ್ಟ್ 2 ಇದೆ. ಇಲ್ಲಿ ಬರೀ ಟಾಲ್ ಅಷ್ಟೇ ಇದೆ ಅಲ್ವಾ? ಸೊ ಹೋಮೋಜೈಗಸ್ ಟಾಲ್ ಅಂತಂದ್ರೆ ಏನು? ಬರೀ ಟಾಲ್ ಗೆ ಸಂಬಂಧಪಟ್ಟಂತದ್ದು ಅಷ್ಟೇ ಇದೆ ಅದು ಕ್ರೋಮೋಸೋಮ್ಸ್. ಸೊ ಇವಾಗ ಸೊ ಇಲ್ಲಿ ಏನಿದೆ ನೋಡಿದ್ರಿ ನೀವು? ಸೊ ಡಾರ್ಫ್ ಪ್ಲಾಂಟ್ಸ್ ಒಳಗೆ ದಿ ಹೋಮೋಜೈಗಸ್ ಡ್ವಾರ್ಫ್ ಅಂತೀರಾ. ಯಾಕೆ ಹೋಮೋಜೈಗಸ್ ಡ್ವಾರ್ಫ್ ಅಂತೀರಾ? ಓನ್ಲಿ ಡ್ವಾರ್ಫಿಗೆ ಸಂಬಂಧಪಟ್ಟ ಕ್ಯಾರೆಕ್ಟರ್ಸ್ ಅಷ್ಟೇ ಇದೆ ಅದ್ರೊಳಗೆ ಅಲ್ವಾ? ಸೊ ಅದಕ್ಕೆ ಸೇಮ್ ಕ್ರೋಮೋಸೋಮ್ಸ್ 2 ಸೇಮ್ ಇದೆ ನೋಡ್ರಿ. ಇದ್ರೊಳಗೆ ಕ್ಯಾಪಿಟಲ್ ಟಿ ಇದೆ, ಇದ್ರಲ್ಲಿ ಸ್ಮಾಲ್ ಟಿ ಇದೆ. ಅವಾಗ ಏನಿದ್ರಿ ಸೇಮ್ ಕ್ರೋಮೋಸೋಮ್ಸ್ ಇದೆ. ನಾವು XX ಅಂತೀವಲ್ಲ ಫಿಮೇಲ್ಸ್ ಅಲ್ಲಿ ಕ್ರೋಮೋಸೋಮ್ಸ್ ಅಲ್ವೇನ್ರಿ? ಸೊ ಅದನ್ನ ಹೋಮೋಜೈಗಸ್ ಅಂತ ಕರಿತೀರಿ. ಸೊ ಯಾವಾಗ ನೀವು ಇದ್ರಲ್ಲಿ ಮೇಲ್ಸ್ ಅಲ್ಲಿ ಬಂದ್ರೆ XY ಅಂತೀರಿ. ಸೊ ಅಲ್ಲಿ 2 ತರ ಕ್ರೋಮೋಸೋಮ್ಸ್ ಇದೆ ಅಲ್ಲ, X ಮತ್ತೆ Y 2. ಸೊ ಹಾಗಿದ್ದಾಗ ಹೆಟ್ರೋಜೈಗಸ್ ಅಂತ ಕರಿತೀವಿ. ಹೋಮೋಜೈಗಸ್ ಅಂದ್ರೆ ಗೊತ್ತಾಯ್ತಾ? ಸೇಮ್ ಕ್ರೋಮೋಸೋಮ್ಸ್ ಇರ್ಬೇಕು. ಸೊ ಅವಾಗ ಅದನ್ನ ಹೋಮೋಜೈಗಸ್ ಅಂತ ಕರಿತೀರಿ. ಒಂದು ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಂಗೆ ಸೇಮ್ ಕ್ರೋಮೋಸೋಮ್ಸ್ ಇದ್ರೆ ಅವಾಗ ಏನಂತ ಹೇಳ್ತೀವಿ? ಅದನ್ನ ಹೋಮೋಜೈಗಸ್ ಅಂತ ಕರಿತೀವಿ. ಒಂದು ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಂಗೆ 2 ತರ ಕ್ರೋಮೋಸೋಮ್ಸ್ ಇದೆ. ಟಾಲ್ ಪ್ಲಾಂಟೇ ಇದು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಏನಿದೆ ಇದು ಟಾಲೇನೆ, ಇದು ಟಾಲೇನೆ. ಆದ್ರೆ ಇಲ್ಲಿ ಏನಾಗಿದೆ ಅಲ್ವಾ? ಇದು ಟಾಲ್ ಪ್ಲಾಂಟೆ ಬಟ್ ಇಟ್ ಈಸ್ ಹೋಮೋಜೈಗಸ್ ಅಂದ್ರಿ ಅದ. ಇದನ್ನ ಹೆಟ್ರೋಜೈಗಸ್ ಅಂದ್ರಿ. ಯಾಕೆ ಅಂತಂದ್ರೆ ಇಲ್ಲಿ ಏನಿದೆ ಓನ್ಲಿ ಒಂದೇ ತರ ಕ್ರೋಮೋಸೋಮ್ಸ್ ಇದೆ, ಕ್ಯಾಪಿಟಲ್ ಟಿ ಇದೆ. ಮತ್ತೆ ಇದ್ರೊಳಗೆ ಡ್ವಾರ್ಫ್ ಇಂದ ಏನು ಮಿಕ್ಸ್ ಆಗಿಲ್ಲ. ಸೊ 2 ಕ್ರಾಸ್ ಮಾಡಿದಾಗ ನಿಮ್ಗೆ ಏನಾಯ್ತು? ಇದ್ರಲ್ಲಿ ಒಂದು ಕ್ಯಾಪಿಟಲ್ ಟಿ ಒಂದು ಸ್ಮಾಲ್ ಟಿ ಇರೋಂತ ಒಂದು ಟಾಲ್ ಪ್ಲಾಂಟ್ ಬಂದಿದೆ. ಸೊ ಅದೇನಾಗಿದೆ? ಸೊ ಇಟ್ ಈಸ್ ಹೆಟಿರೋಜೈಗಸ್ ಟಾಲ್ ಹೈಬ್ರಿಡ್ ಅಂತ ಕರಿತೀರಿ ಅಲ್ವಾ? ಸೊ ಇದನ್ನ ನಿಮ್ಗೆ ಮೋನೋ ಹೈಬ್ರಿಡ್ ಕ್ರಾಸ್ ಒಳಗೆ ನೀವು ಈ ತರ ಫಸ್ಟ್ ಇದನ್ನ ಪ್ರಾಕ್ಟೀಸ್ ಮಾಡಿರ್ಬೇಕು. ಸೊ ಏನಂತ ಮಾಡ್ಕೊಂಡಿದ್ದೀರಿ ನೋಡ್ರಿ, ಇದೇ ತರನೇ ಪ್ರಾಕ್ಟೀಸ್ ಮಾಡಿರ್ಬೇಕು ನೀವು, ಹೌದಾ? ಫಸ್ಟ್ ಏನಂತ ಮಾಡ್ಕೊಂಡ್ರಿ ನೀವು? ಪೇರೆಂಟ್ ಜನರೇಷನ್ ಅಂತ ಬರ್ಕೋಬೇಕು ಅಲ್ವಾ? ಸೊ ಫಸ್ಟ್ ಏನಿದೆ? ಪೇರೆಂಟ್ ಜನರೇಷನ್ ಅಂತ ಮಾಡ್ಕೋಬೇಕು. ಸೊ ಪೇರೆಂಟ್ ಜನರೇಷನ್ ಒಳಗೆ ನಿಮ್ಗೆ ಏನ್ ಮಾಡಿದ್ರಿ? ಅದ್ರದ್ದು ಫಿನೋಟೈಪ್ ಏನಪ್ಪಾ ಅಂದ್ರೆ ಟಾಲ್ ಪ್ಲಾಂಟ್. ಆಯ್ತಾ? ಇಷ್ಟ ಮಾಡ್ಕೊಳ್ರಿ. ಈ ಪ್ಲಾಂಟ್ ಅಂತ ಗೊತ್ತಿರುತ್ತೆ ನಿಮ್ಗೆ, ಟಾಲ್ ಪ್ಲಾಂಟ್ ಅಂತ ಮಾಡ್ಕೊಳ್ರಿ. ಹಾಗಿದ್ರೆ ಇಲ್ಲಿ ಒಂದು ಫಿನೋಟೈಪ್ ತಗೊಂಡಿದ್ದೀರಿ, ಡ್ವಾರ್ಫ್ ಪ್ಲಾಂಟ್. ಆಯ್ತಾ? ಸೊ ಇದನ್ನ ಕರೆಕ್ಟ್ ಮಾಡ್ಕೋತೀರಾ? ಪೇರೆಂಟ್ ಪ್ಲಾಂಟ್ಸ್ ಅದ್ರೊಳಗೆ ಫಿನೋಟೈಪ್ ಟಾಲ್ ಪ್ಲಾಂಟ್, ಡ್ವಾರ್ಫ್ ಪ್ಲಾಂಟ್. ಆಯ್ತಾ? ನೆಕ್ಸ್ಟ್ ಜೀನೋಟೈಪ್. ಅವಾಗ ಏನೇ ಆಗಿರ್ಬೇಕು? ಟಾಲ್ ಪ್ಲಾಂಟಿಗೆ ಯಾವಾಗ್ಲೂ ನಾವೇನ್ ಮಾಡ್ತೀವಿ? ಯಾವ್ದು ಕ್ಯಾರೆಕ್ಟರ್ಸ್ ಒಂದು ನಾವ್ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ತಗೋತೀವಿ. ಈಗ ಹೈಟಿಗೆ ಸಂಬಂಧಪಟ್ಟಂಗೆ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಲ್ವಾ? ಅದು ಸಿಂಗಲ್ ಕ್ಯಾರೆಕ್ಟರ್. ಅದು ಹೈಟ್ ಅನ್ನೋದು ಒಂದು ಮೋನೋ ಹೈಬ್ರಿಡ್ ಕ್ಲಾಸ್ ಒಳಗೆ ಹೈಟ್ ಅನ್ನೋದು ಒಂದು ಸಿಂಗಲ್ ಕ್ಯಾರೆಕ್ಟರ್ಗೆ 2 ಸಂಬಂಧಪಟ್ಟಿದೆ ಕ್ಯಾರೆಕ್ಟರ್. ಏನು? ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಲ್ವಾ? ಒಂದು ಎತ್ತರಕ್ಕಿರೋದು, ಒಂದು ಕುಳ್ಳಕ್ಕಿರೋದು ಅಲ್ವಾ? ಹೈಟ್ ಇರೋದು ಪ್ಲಾಂಟ್. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ? ಅದನ್ನ ಯಾವಾಗ್ಲೂ ಡಾಮಿನೆಂಟ್ ಕ್ಯಾರೆಕ್ಟರ್ ಇರುವಂತದನ್ನ ನಾವು ಯಾವಾಗ್ಲೂ ಡಾಮಿನೆಂಟ್ ಕ್ಯಾರೆಕ್ಟರ್ ಯಾವಾಗ್ಲೂ ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಟಾಲ್ ಅನ್ನೋದಕ್ಕೆ ಅದ್ರ ನೇಮೇ ಇದೆ ಅಲ್ವಾ? ಟಾಲ್ ಅಂತ, ಅದಕ್ಕೆ ಕ್ಯಾಪಿಟಲ್ ಟಿ ಅಂತ ಸೆಲೆಕ್ಟ್ ಮಾಡ್ಕೊಂಡೆ ಅಲ್ವಾ? ಸೊ ದಟ್ ಈಸ್ ದಿ ಹೋಮೋಜೈಗಸ್. ಹಾಗಾದ್ರೆ ಇದು ಜೀನೋಟೈಪ್ ಇದ್ರದ್ದು. ಆಯ್ತಾ? ಸೊ ಅದೇ ತರನೇ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಒಂದೇದು ಪೇರೆಂಟ್ ಪ್ಲಾಂಟ್ಸ್ ಅಂತ ಅನ್ರಿ, ಅದಕ್ಕೆ ಫಿನೋಟೈಪ್ ಅನ್ಬಿಟ್ಟು ಟಾಲ್ ಪ್ಲಾಂಟ್, ಡ್ವಾರ್ಫ್ ಪ್ಲಾಂಟ್ ಅನ್ರಿ. ನೆಕ್ಸ್ಟ್ ಜೀನೋಟೈಪ್ ಅನ್ಬೇಕು, ಅದ್ರ ಮುಂದೆಗಡೆ ಏನಿರ್ಬೇಕು? ಈ ಟಾಲ್ ಪ್ಲಾಂಟ್ ಕೆಳಗಡೆನೆ ಕ್ಯಾಪಿಟಲ್ ಟಿ ಇರ್ಬೇಕು. ಆಮೇಲೆ ನಿಮ್ಗೆ ಡ್ವಾರ್ಫ್ ಪ್ಲಾಂಟ್ಸ್ ಅಂತ ತಕ್ಷಣ ಏನಾಗಿರ್ಬೇಕು? ಸ್ಮಾಲ್ ಟಿ ಅಂತ ಮಾಡ್ಕೊಂಡಿರ್ಬೇಕು, ಬರ್ದಿರ್ಬೇಕು ಅಲ್ಲಿ. ಆಯ್ತಾ? ಸೊ ನೆಕ್ಸ್ಟ್ ಗ್ಯಾಮಿಟ್ಸ್ ಅನ್ಬೇಕು. ಈಗ ಏನಾಯ್ತು? ಪೇರೆಂಟ್ ಪ್ಲಾಂಟ್ಸ್ ಆಯ್ತು. ಆಯ್ತಾ? ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ನೀವು? ಪೇರೆಂಟ್ ಪ್ಲಾಂಟ್ ಅಂತ ಮಾಡ್ಕೋಬೇಕು. ಆಯ್ತಾ? ಸೊ ಅದರದ್ದು ಫಿನೋಟೈಪ್. ಆಯ್ತಾ? ಫಿನೋಟೈಪ್ ಅಂತೀರಾ. ಸೊ ಇಲ್ಲಿ ಏನ್ ಮಾಡಿದ್ರಿ? ಫಿನೋಟೈಪ್ ಒಳಗೆ ಪೇರೆಂಟ್ ಪ್ಲಾಂಟ್ಸ್ ಒಳಗೆ ಟಾಲ್ ಪ್ಲಾಂಟ್ ಅಂತ ಮಾಡ್ಕೋಬೇಕು. ಆಯ್ತಾ? ಇಲ್ಲಿ ಡ್ವಾರ್ಫ್ ಅನ್ಬೇಕು. ಆಯ್ತಾ? ಸೊ ಇದು ಡ್ವಾರ್ಫ್ ಪ್ಲಾಂಟ್ ಆಯ್ತು. ನೆಕ್ಸ್ಟ್ ಇದ್ರ ಕೆಳಗಡೆ ನೀವೇನ್ ಮಾಡ್ಬೇಕು? ಕರೆಕ್ಟ್ ಆಗಿ ಜೀನೋಟೈಪ್ ಅದ್ರದ್ದು ಇದನ್ನೇ ನೀವು ಇಲ್ಲೇ ಮಾಡ್ಕೊಳ್ರಿ, ಜೀನೋಟೈಪ್ ಅನ್ಬೇಕು. ಸೊ ಅಲ್ಲೇನ್ ಮಾಡಿರ್ಬೇಕು ನೀವು? ಟಾಲ್ ಪ್ಲಾಂಟ್ ಕೆಳಗೆ ಕ್ಯಾಪಿಟಲ್ ಟಿ ಅಂತ ಮಾಡ್ಕೊಳ್ಬೇಕು. ಹಾಗೇನೆ ಡ್ವಾರ್ಫ್ ಪ್ಲಾಂಟ್ ಕೆಳಗಡೆ ಅದರದ್ದೇ ಸ್ಮಾಲ್ ಲೆಟರ್ಸ್ ತಗೊಳ್ತೀವಿ ನಾವು. ಯಾವಾಗ್ಲೂ ರಿಸೆಸಿವ್ ಕ್ಯಾರೆಕ್ಟರ್ ಏನ್ ಮಾಡ್ತೀವಿ? ಡಾಮಿನೆಂಟ್ ಕ್ಯಾರೆಕ್ಟರ್ಗೆ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಉಪಯೋಗಿಸ್ತೀವಿ. ರಿಸೆಸಿವ್ ಕ್ಯಾರೆಕ್ಟರ್ಗೆ ಸ್ಮಾಲ್ ಲೆಟರ್ಸ್ ಅದರದ್ದೇ ಸೇಮ್ ಸ್ಮಾಲ್ ಲೆಟರ್ಸ್ ಅನ್ನ ಉಪಯೋಗಿಸ್ಕೊಳ್ತೀವಿ. ಇದು ಅರ್ಥ ಆಯ್ತಾ? ಟಾಲ್ಗೆ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಕ್ಯಾಪಿಟಲ್ ಟಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ
ಏನ್ ಮಾಡಿದ್ವಿ ನಾವು ಕ್ಯಾಪಿಟಲ್ ಟಿ ಇರತಕ್ಕಂತ ಒಂದು ಪ್ಲಾಂಟ್ ಜೊತೆಗೆ ಡ್ವಾರ್ಫಿನ ಸ್ಮಾಲ್ ಟಿ ಅಂತ ಅದಕ್ಕೆ ನಾವು ನೆನ್ಪಿಟ್ಕೊಂಡಿರ್ಬೇಕು. ನಿಮ್ಗೆ ಅದನ್ನ ಬೈ ಹಾರ್ಟ್ ಮಾಡೋದು ಬೇಡ, ಆಯ್ತಾ? ಸೊ ಅರ್ಥ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ನೆನಪಲ್ಲಿ ಇರುತ್ತೆ. ಟಾಲ್ ಅಂದ ತಕ್ಷಣ ಕ್ಯಾಪಿಟಲ್ ಟಿ, ಡ್ವಾರ್ಫ್ ಅಂದ ತಕ್ಷಣ ಸ್ಮಾಲ್ ಟಿ. ಈಗ ಎರಡು ಪ್ಲಾಂಟ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಕ್ರಾಸ್ ಮಾಡಿದ್ವಿ. ಸೊ ಕ್ರಾಸ್ ಮಾಡಿದಾಗ ಗ್ಯಾಮಿಟ್ಸ್ ಏನ್ ಬಂತು ಅಂತ ಹೇಳಿ. ಸೊ ಅದು ಗೊತ್ತಾಯ್ತಾ? ಈಗ ಫಸ್ಟ್ ಇದೇ ತರ ಸ್ಟೆಪ್ ಫಾಲೋ ಮಾಡ್ಬೇಕು ನೀವು. ಮೊದಲನೇದಾಗಿ ಏನ್ ಮಾಡ್ಬೇಕು, ದ ಮೋನೋಹೈಬ್ರಿಡ್ ಕ್ರಾಸ್ ಮೀನಿಂಗ್ ಬರೀಬೇಕು. ಇಟ್ ಈಸ್ ದಿ ಅಲ್ವಾ, ವಾಟ್ ಈಸ್ ಮೋನೋಹೈಬ್ರಿಡ್ ಕ್ರಾಸ್ ಅಂದ್ರೆ ಇಟ್ ಈಸ್ ದಿ ಕ್ರಾಸ್ ಬಿಟ್ವೀನ್ ಏನಿದೆ ಟೂ ಪ್ಲಾಂಟ್ಸ್ ಹ್ಯಾವಿಂಗ್ ಸಿಂಗಲ್ ಕ್ಯಾರೆಕ್ಟರ್. ಅದು ಒಂದೇದಾಯ್ತಾ? ಸೊ ನೆಕ್ಸ್ಟ್ ನೀವೇನ್ ಮಾಡಿದ್ರಿ, ವಿ ಆರ್ ಕ್ರಾಸಿಂಗ್ ದಿ ಟಾಲ್ ಪ್ಲಾಂಟ್ ವಿತ್ ದಿ ಡ್ವಾರ್ಫ್ ಪ್ಲಾಂಟ್, ಒಂದ್ ಸೆಂಟೆನ್ಸ್ ಆಯ್ತಾ? ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಈ ತರನೇ ಸ್ಟೆಪ್ ನ ಫಾಲೋ ಮಾಡ್ಬೇಕು. ಪೇರೆಂಟ್ ಪ್ಲಾಂಟ್ಸ್ ಅಂತ ಇದು ಎರಡು ಸೆಂಟೆನ್ಸ್ ಏನಾಯ್ತು ನಿಮಗೆ ಮೋನೋಹೈಬ್ರಿಡ್ ಕ್ರಾಸ್ ಗೆ ಸಂಬಂಧಪಟ್ಟಂಗೆ ಎಕ್ಸ್ಪ್ಲನೇಷನ್ ಆಯ್ತು. ನೆಕ್ಸ್ಟ್ ಸ್ಟೆಪ್ ಒಳಗೆ ನೀವೇನಾಗಿರ್ಬೇಕು, ಈ ತರ ಪೇರೆಂಟ್ ಪ್ಲಾಂಟ್ಸ್ ಅಂತ ಬರೀಬೇಕು. ಒಂದ್ ಸೈಡ್ ಅಲ್ಲಿ ಮಾರ್ಜಿನ್ ಸೈಡ್ ಅಲ್ಲಿ. ನೆಕ್ಸ್ಟ್ ಒಂದ್ ಕಡೆ ಫಿನೋಟೈಪ್ ಅನ್ಬೇಕು. ಸೊ ಅದ್ರ ಮುಂದ್ಗಡೆ ಟಾಲ್ ಡ್ವಾರ್ಫ್, ನೆಕ್ಸ್ಟ್ ಜಿನೋಟೈಪ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಮಾಡಿರ್ಬೇಕು. ನೆಕ್ಸ್ಟ್ ಅದ್ರದ್ದು ಗ್ಯಾಮಿಟ್ಸ್ ಹೇಗಾಗುತ್ತೆ. ಸೊ ಗಿವಿರಲ್ಲಿ ಸೊ ಇವೆರಡು ಏನಾಗಿದೆ ನಿಮ್ಗೆ ಕ್ರೋಮೋಸೋಮ್ಸ್ ಒಳಗೆ ನೀವು ಸೇಮ್ ಕ್ರೋಮೋಸೋಮ್ಸ್ ಆಗಿರೋದ್ರಿಂದ ಒಂದು ಗ್ಯಾಮಿಟ್ ಯಾವ ತರ ಗ್ಯಾಮಿಟ್ ಫಾರ್ಮೇಶನ್ ಆಗುತ್ತೆ, ಒಂದೇ ತರದ್ದು ಕ್ಯಾಪಿಟಲ್ ಟಿ ಅನ್ನೋ ಒಂದು ಗ್ಯಾಮಿಟ್. ಇಲ್ಲಿ ಸ್ಮಾಲ್ ಟಿ ಒಳಗೆ ಒಂದು ಗ್ಯಾಮಿಟ್ ಫಾರ್ಮೇಶನ್ ಆಗುತ್ತೆ, ಯಾವುದು ಕ್ಯಾಪಿಟಲ್ ಸ್ಮಾಲ್ ಟಿ. ಸೊ ಆವಾಗ ಇವೆರಡು ಗ್ಯಾಮಿಟ್ಸ್ ಇದ್ರದ್ದು ಒಂದು ಎಗ್ ಒಂದು ಸ್ಪರ್ಮ್. ಸೊ ಎರಡು ಕೂಡಿಸಿದಾಗ ನಿಮ್ಗೆ ಬಂದಂತಹ ಪ್ಲಾಂಟ್ ಏನಾಗಿದೆ, ಸಿಂಗಮಿ ಅಂದ್ರೆ ಏನು? ವಾಟ್ ಈಸ್ ಸಿಂಗಮಿ? ಫ್ಯೂಷನ್ ಆಫ್ ದಿ ಮೇಲ್ ಅಂಡ್ ದಿ ಫಿಮೇಲ್ ಗ್ಯಾಮೆಟ್ಸ್, ಇಟ್ ಈಸ್ ಕಾಲ್ಡ್ ಆಸ್ ಸಿಂಗೆಮಿ ಅಂತ ಕರಿತೀವಿ, ಆಯ್ತಾ? ಸೊ ಇದೇನಾಯ್ತು ನಿಮ್ಗೆ ಪಾಲಿನೇಷನ್ ಆಯ್ತು, ಆಮೇಲೆ ಅದರದ್ದು ಫರ್ಟಿಲೈಸೇಷನ್ ಎರಡು ಇದು ಏನಾಯ್ತು ನಿಮ್ಗೆ ಇಲ್ಲಿ ಒಂದು ಇದರಲ್ಲಿ ಪ್ಲಾಂಟ್ ಸಿಕ್ತು. ಈ ಪ್ಲಾಂಟ್ ಏನಾಗಿದೆ, ವಾಟ್ ಟೈಪ್ ಆಫ್ ಪ್ಲಾಂಟ್ ಇಟ್ ಈಸ್ ದಿ F1 ಜನರೇಷನ್. ಇಟ್ ಈಸ್ ಏನಂತ ಕರಿತೀವಿ ನಾವು ಅದನ್ನ, ಇಲ್ಲಿ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಸ್ಟೆಪ್ ನ ಫಾಲೋ ಮಾಡ್ತೀರಾ? ಸೊ ಈಗ ಗೊತ್ತಾಯ್ತಾ ಇವಾಗ? ಸೊ ಫಸ್ಟ್ ಮೋನೋಹೈಬ್ರಿಡ್ ಕ್ರಾಸ್ ಮೀನಿಂಗ್ ಆಯ್ತು, ಇದಾಯ್ತು. ಸೊ ಅದ್ರದ್ದು ಫಿನೋಟೈಪ್ ಆಯ್ತು, ಜಿನೋಟೈಪ್ ಆಯ್ತು. ನೆಕ್ಸ್ಟ್ ಈಸ್ ಏನಿದೆ ನಿಮ್ಗೆ ಅದ್ರದ್ದು ಗ್ಯಾಮಿಟ್ಸ್ ಮಾಡ್ಕೊಂಡ್ರಿ. ಗ್ಯಾಮಿಟ್ಸ್ ಮಾಡಿದ್ರೆ ಏನಾಯ್ತದು ಫರ್ಟಿಲೈಸೇಷನ್ ಆಗಿ ನಿಮ್ಗೆ ಏನಾಯ್ತು ಒಂದು ಪ್ಲಾಂಟ್ ಸಿಕ್ತು F1 ಜನರೇಷನ್ ಅಂತ ಅದಕ್ಕೆ ಕರೆದ್ರಿ. ಸೊ ಫಸ್ಟ್ ಫಿಲಿಯಲ್ ಜನರೇಷನ್ ಅಂತ. ಸೊ ಏನಾಯ್ತು ನಿಮ್ಗೆ ಫಸ್ಟ್ ಫಿಲಿಯಲ್ ಜನರೇಷನ್ಸ್ ಒಳಗೆ ನಿಮ್ಗೆ ಏನಾಗಿತ್ತು ಹೆಟೆರೋಜೈಗಸ್ ಟಾಲ್ ಹೈಬ್ರಿಡ್ ಬಂತು. ಸೊ ಅಲ್ವಾ? ಸೊ ಏನಿದೆ ನಿಮ್ಗೆ ಹೈಬ್ರಿಡ್ ಅಂದ್ರೆ ಏನಂತ ಹೇಳಿದೀನಿ, ಇಫ್ ದಿ ಟೂ ಪೇರೆಂಟ್ಸ್ ಆರ್ ಕ್ರಾಸ್ಡ್ ಟುಗೆದರ್ ಏನಿದೆ ನಿಮ್ಗೆ ಅಲ್ವಾ, ದ ಹೈಬ್ರಿಡ್ ಇಟ್ ಈಸ್ ಹೆಂಗಾಗುತ್ತೆ ಹೈಬ್ರಿಡ್ ಅನ್ನೋದೇ ಇಟ್ ಈಸ್ ಫಾರ್ಮ್ಡ್ ಬೈ ದಿ ಕ್ರಾಸ್ ಬಿಟ್ವೀನ್ ದಿ ಟೂ ಪೇರೆಂಟ್ ಪ್ಲಾಂಟ್ಸ್. ಮಾಡಿದಾಗ ಏನಾಗಿರುತ್ತೆ ಇಲ್ಲಿ ನಿಮ್ಗೆ ಹೈಬ್ರಿಡ್ F1 ಹೈಬ್ರಿಡ್ ಸಿಗುತ್ತೆ. ಸೊ ದಿಸ್ ಹೈಬ್ರಿಡ್ ಇಸ್ ಹ್ಯಾವಿಂಗ್ ಬೋತ್ ದಿ ಕ್ಯಾರೆಟ್ಸ್ ಆಫ್ ದಿ ಪ್ಯಾರೆಂಟ್ಸ್ ಅಲ್ವಾ. ಸೊ ಇಲ್ಲಿ ಏನಾಗಿದೆ ಟಾಲ್ ಕ್ಯಾರೆಕ್ಟರ್ ಇದೆ ಇದ್ರೊಳಗೆ, ಮತ್ತೆ ಡ್ವಾರ್ಫ್ ಕ್ಯಾರೆಕ್ಟರ್ ಇದೆ. ಸೊ ಅದಕ್ಕೆ ಅದನ್ನ ಹೈಬ್ರಿಡ್ ಅಂತ ಹೇಳಿ ಕರಿತೀವಿ ನಾವು, ಆಯ್ತಾ? ಸೊ ನೆಕ್ಸ್ಟ್ ಈಸ್ ಏನಾಯ್ತು ನಿಮ್ಗೆ F1 ಒಳಗೆ ಏನಾಯ್ತು ಈ ರೀತಿ ಒಂದು ಪ್ಲಾಂಟ್ಸ್ ಬಂತು ಹೈಬ್ರಿಡ್. ಅದಕ್ಕೆ ಏನಾಗಿದೆ ನಿಮ್ಗೆ ಅದರಲ್ಲಿ ಫಿನೋಟೈಪ್ ಏನಾಗಿದೆ, ಇದ್ರದ್ದು ಫಿನೋಟೈಪ್ ಏನು, ವಾಟ್ ಈಸ್ ದ ಫಿನೋಟೈಪ್ ಆಫ್ ದಿ ಇದು F1 ಫಿನೋಟೈಪ್ ಏನಾಗಿದೆ ಇದು? ನಿಮ್ಗೆ F1 ಬಂದಿದೆ, ಇದ್ರ ಫಿನೋಟೈಪ್ ಏನ್ರಿ? ಎಲ್ಲ ಏನಾಗಿತ್ತು ಅದು ಏನಾಗಿದೆಯಲ್ಲ ಅಲ್ಲ ಫಿನೋಟೈಪ್ ಏನ ಫಿನೋಟೈಪ್ ಏನಾಗಿದೆ ಎಲ್ಲ ಟಾಲ್ ಪ್ಲಾಂಟ್ ಆಗಿತ್ತು ಅಲ್ವಾ. ಫಿನೋಟೈಪ್ ಇದು ಅರ್ಥ ಮಾಡ್ಕೊಳ್ಳಿ. ಇದು ಜೀನೋಟೈಪ್ ಏನಾಗಿತ್ತು ಅಂದ್ರೆ ಅದ್ರದ್ದು ಕ್ಯಾಪಿಟಲ್ ಟಿ ಮತ್ತೆ ಸ್ಮಾಲ್ ಟಿ, ಇದು ಜೀನೋಟೈಪ್ ಅದ್ರದ್ದು ಅದಾ. ಸೊ ಏನಾಯ್ತು ನಿಮ್ಗೆ ಫಿನೋಟೈಪ್ ಅಂದ್ರೆ ಏನು, ಎಲ್ಲ ಉದ್ದಕ್ಕಿರೋದು ಫಿನೋಟೈಪ್ ಟಾಲ್ ಪ್ಲಾಂಟ್. ಸೊ ಅದ್ರದ್ದು ಜೀನೋಟೈಪ್ ಏನಾಗಿತ್ತಪ್ಪ ಅಂದ್ರೆ ಕ್ಯಾಪಿಟಲ್ ಟಿ ಮತ್ತೆ ಸ್ಮಾಲ್ ಟಿ. ಸೊ ಇದನ್ನ ನೋಡಿದಾಗ ಏನ್ ಮಾಡಿದ್ರು ಅದಕ್ಕೆ ಏನ್ ಹೇಳಿದ್ರು ಇವೆರಡು ಕ್ಯಾರೆಕ್ಟರ್ಸ್ ಒಳಗೆ. ಸೊ ಏನಾಯ್ತು ನಿಮ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದ ಕ್ಯಾರೆಕ್ಟರ್ಸ್ ಒಳಗೆ F1 ಒಳಗೆ ಏನಾಗಬೇಕಾಗಿತ್ತು ನಿಮ್ಗೆ ಎರಡು ಕ್ಯಾರೆಕ್ಟರ್ಸ್ ಬರ್ಬೇಕಾಗಿತ್ತು, ಅದ್ರ ಒಂದೇ ಒಂದು ಕ್ಯಾರೆಕ್ಟರ್ ಬಂತು, ಟಾಲ್ ಅಷ್ಟೇ ಬಂತಲ್ಲ. ಸೊ ಒಂದೇನಾಯ್ತು ನಿಮ್ಗೆ ಇಲ್ಲಿ ಕ್ಯಾರೆಕ್ಟರ್ ಯಾವ್ದು ನಿಮಗೆ ಎಕ್ಸ್ಪ್ರೆಸ್ ಆಯ್ತು, ಸೊ ಆ ಕ್ಯಾರೆಕ್ಟರ್ಸ್ಗೆ ನಾವೇನಂತ ಹೇಳ್ತೀವಿ ಅದನ್ನ ಡಾಮಿನೆಂಟ್ ಹೇಳ್ತಾ ಕರಿತೀವಿ. ಇಫ್ ದಿ ಟೂ ಪ್ಲಾಂಟ್ಸ್ ಆರ್ ಕ್ರಾಸ್ಡ್ ಟುಗೆದರ್ in the F1 only one character appears, it is called as dominant ಅಂತ ಕರಿತೀರಿ. ಸೊ ಯಾವ್ದಂದ್ರೆ ಕ್ಯಾಪಿಟಲ್ ಟಿ ಇಸ್ ದಿ ಡಾಮಿನೆಂಟ್ ಕ್ಯಾರೆಕ್ಟರ್. ಸೊ ನೆಕ್ಸ್ಟ್ ಏನಾಯ್ತು ನಿಮ್ಗೆ ಅಬೌಟ್ ದ ಕ್ಯಾರೆಕ್ಟರ್, ಇಟ್ ಈಸ್ ನಾಟ್ ಎಕ್ಸ್ಪ್ರೆಸ್ ಅಂದ್ರೆ ಇಟ್ ಈಸ್ ಸಪ್ರೆಸ್ಡ್. ಸೊ ಒಂದ್ ಕ್ಯಾರೆಕ್ಟರ್ ಇದೆ ಅದ್ರೊಳಗೆ ಅದು ಸಪ್ರೆಸ್ ಆಗಿದೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ ನಾವು, ಯಾವ್ದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿಲ್ಲ ಸಪ್ರೆಸ್ಡ್ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಆಸ್ ರಿಸೆಸಿವ್ ಕ್ಯಾರೆಕ್ಟರ್. ಏನಂತ ಹೇಳ್ತೀವಿ ಅದನ್ನ ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ ಈಗ? ಸೊ ಡಾಮಿನೆಂಟ್ ಅಂದ್ರೇನು, ರಿಸೆಸಿವ್ ಅಂತಂದ್ರೇನು. ಸೊ ಅವಾಗ ಏನ್ ಮಾಡ್ತೀವಿ ನಾವು, ಇದು ಕ್ಯಾರೆಕ್ಟರ್ ಎಲ್ಲಿ ಹೋಯ್ತು ಹಾಗಿದ್ರೆ
ಅಂತ ಹೇಳಿ ಅಂದ್ರೆ ಏನು ಹೊಟ್ಟೆ ಹೋಗ್ಬಿಡ್ತಾ ಇದು ಕ್ಯಾರೆಕ್ಟರ್ಸ್ ಬರೀ ಒಂದೇ ಟಾಲ್ ಅಷ್ಟು ಉಳ್ಕೊಳ್ತಾ ಅಂತ ನೋಡಿದಾಗ ಏನ್ ಮಾಡಿದ್ರು ಅವರು ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಸೊ ಅಗೇನ್ ಏನ್ ಮಾಡಿದ್ರು ಅವರು ದೇ ಕ್ರಾಸ್ ದಿ ಪ್ಲಾಂಟ್ಸ್ ದ ಸೇಮ್ ಪ್ಲಾಂಟ್ಸ್ ಇಲ್ಲಿ ಅದೇ ತರನೇ ಬರ್ಬೇಕು ಈಗ F1 ಅಂತ ಬರ್ದ್ರಾ ಸೊ ಹೆಟ್ರೋಸೈಗಸ್ ಇದು ಬಂತು ನಿಮ್ಗೆ ಸೊ ನೆಕ್ಸ್ಟ್ ಈಸ್ ಏನಿದೆ ಸೊ ಇದರಲ್ಲಿ ಎರಡು ಸೇಮ್ ಸೆಲ್ಫಿಂಗ್ ಆಫ್ ದಿ F1 ಹೈಬ್ರಿಡ್ಸ್ ಸೊ F1 ಹೈಬ್ರಿಡ್ಸ್ ಅನ್ನ ಏನ್ ಮಾಡಿದ್ರು ಮತ್ತೆ ಪುನಃ ಅವನ್ನೇ ಸೆಲ್ಫ್ ಕ್ರಾಸ್ ಮಾಡಿದ್ರು ಈ ಪ್ಲಾಂಟ್ಸ್ ಒಳಗೆ ಎರಡು ಪ್ಲಾಂಟ್ಸ್ ತಗೊಂಡು ಇವೆರಡನ್ನ ಕ್ರಾಸ್ ಮಾಡಿದ್ರು ದಟ್ ಇಸ್ ಕಾಲ್ಡ್ ಎಸ್ ಸೆಲ್ಫಿಂಗ್ ಅಂತ ಹೇಳಿ ಕರಿತೀವಿ ಸೊ ಅಲ್ವಾ ಸೊ ಅದ್ ಮಾಡಿದಾಗ ನೋಡಿದ್ರು ಅವರು ನೋಡಿ ಅದೇ ತರ ಸೇಮ್ ಹಾಗೇನೆ ಇಲ್ಲೇ ಇದೆ ಸೊ ಏನಿದೆ ನಿಮ್ಗೆ ವೆನ್ ದಿ F1 ಹೈಬ್ರಿಡ್ ಆಫ್ ಸ್ಪ್ರಿಂಗ್ಸ್ ಆರ್ ಸೆಲ್ಫ್ ಕ್ರಾಸ್ಡ್ ಮಾಡಿದಾಗ ಸೊ ಏನಾಯ್ತು ನಿಮ್ಗೆ ಸೊ ಇಲ್ಲಿ ಏನಾಗಿತ್ತು ನಿಮ್ಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ ಸೊ ಇದು ಪ್ಲಾಂಟ್ ಇದು ಒಂದು ಪ್ಲಾಂಟ್ F1 ಪ್ಲಾಂಟ್ ಇದೊಂದು F1 ಪ್ಲಾಂಟ್ ಇದೊಂದು F1 ಪ್ಲಾಂಟ್ ಸೊ ಇದ್ರನ್ನ ಏನ್ ಮಾಡಿದ್ರು ಇವನ ಹೆಟ್ರೋಸೈಗಸ್ ಅಂತ ಯಾಕೆ ಕರೆದ್ರು ಅಂತ ಹೇಳಿದೆ ವೈ ದೇ ಆರ್ ಕಾಲ್ಡ್ ಆಸ್ ಹೆಟ್ರೋಸೈಗಸ್ ಬಿಕಾಸ್ ಟೂ ಟೈಪ್ಸ್ ಆಫ್ ಅಲ್ವಾ ಅಲೀಲ್ಸ್ ಅಂತೀರ ಅಥವಾ ಕ್ರೋಮೋಸೋಮ್ಸ್ ಅಂತ ಕರಿತೀರಿ ಅದೇ ತರ ಇರೋದ್ರಿಂದ ಅದನ್ನ ಹೇಳ್ತೀವಿ ನಾವನ್ನ ಹೆಟ್ರೋಸೈಗಸ್ ಅಂತ ಹೇಳಿ ನಾವನ್ನ ಕರಿತೀವಿ ಅಲ್ವಾ ಸೊ ನಿಮ್ಗೆ ಏನಾಯ್ತು ನಿಮ್ಗೆ ಅದರಲ್ಲಿ ಕ್ರಾಸ್ ಮಾಡಿದಾಗ ಏನಾಯ್ತದೆ ನಿಮ್ಗೆ ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸೊ ಎರಡು ತರ ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ ಸೊ ಏನಿದೆ ನಿಮ್ಗೆ ಇವೆರಡರೊಳಗೆ ಸೊ ಇದ್ರದ್ದು ಪ್ಲಾಂಟಿನ್ ಗ್ಯಾಮೆಟ್ ಏನಾಯ್ತು ಇಲ್ಲಿ ಹೋಮೋಸೈಗಸ್ ಇದರಿಂದ ಒಂದೇ ಗ್ಯಾಮೆಟ್ ಬಂತು ಸೊ ಇಲ್ಲಿ ಎರಡು ತರ ಇದಾವಲ್ಲ ಸೊ ಕ್ಯಾರೆಕ್ಟರ್ಸ್ ಅದಕ್ಕೆ ಏನಾಗುತ್ತೆ ನಿಮ್ಗೆ ಸೊ ಅಗೇನ್ ಯು ಆರ್ ಹ್ಯಾವಿಂಗ್ ಇದೊಂದು ಗ್ಯಾಮೆಟ್ ಇದೊಂದು ಗ್ಯಾಮೆಟ್ ಇದೊಂದು ಗ್ಯಾಮೆಟ್ ಇದೊಂದು ಗ್ಯಾಮೆಟ್ ಸೊ ಗ್ಯಾಮೆಟ್ ಅನ್ನ ಕೂಡಿಸಿದಾಗ ಅದನ್ನ ನಾವು ಒಂದು ಸ್ಕ್ವೇರ್ ನೊಳಗೆ ನಾವು ಮಾಡಿದಾಗ ಸೊ ಅದು ಯಾವ ರೀತಿ ಕಾಂಬಿನೇಷನ್ಸ್ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಅಲ್ವಾ ಸೊ ಯಾವ ಪ್ಲಾಂಟ್ಸ್ F2 ಒಳಗೆ ಸೊ ಏನಿದೆ ನಿಮ್ಗೆ ಆ ಕ್ಯಾರೆಕ್ಟರ್ಸ್ ಯಾವ ರೀತಿ ಬಂದಿರುತ್ತೆ ಅಂತ ಹೇಳಿ ಅಂತ ಅದೊಂಚೂರು ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ ತಾನೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಸೊ ಬಯಾಟ್ ಮಾಡಬಾರ್ದು ಆಯ್ತಾ ಸೊ ಅರ್ಥ ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಿಮ್ಗೆ ಸೊ ಏನ್ ಮಾಡಿದ್ರೆ ನಿಮ್ಗೆ ಸೊ ಈ ರೀತಿ ಮಾಡ್ಕೊಳ್ಬೇಕು ಸೊ F1 ಹೈಬ್ರಿಡ್ಸ್ ಅನ್ನ ಸೈಜ್ ಮಾಡಿದಾಗ ನೀವು ಗ್ಯಾಮೆಟ್ಸ್ ಹಾಕೊಳ್ಬೇಕು ಸೊ ಇಲ್ಲಿ ಹಾಕಿದಾರಲ್ಲ ಇದು ಸಿಂಬಲ್ ಏನು ಇದು ಎಗ್ ಇದು ಪೋಲನ್ ಗ್ರೈನ್ಸ್ ಇವು ಹೌದಾ ಸೊ ಎಗ್ ಒಳಗೆ ಎರಡು ತರ ಎಗ್ ಇದೆ ಒಂದು ಕ್ಯಾಪಿಟಲ್ ಟಿ ಇರೋ ಎಗ್ ಇದೆ ಗ್ಯಾಮೆಟು ಒಂದು ಸ್ಮಾಲ್ ಟಿ ಇರೋ ಅಂತ ಹಾಗೇನೆ ಇಲ್ಲಿ ಒಂದು ಕ್ಯಾಪಿಟಲ್ ಟಿ ಇರೋಂತ ಒಂದು ಪೋಲನ್ ಗ್ರೈನು ಹಾಗೆ ಸ್ಮಾಲ್ ಟಿ ಇರೋತಕ್ಕಂತ ಒಂದು ಪೋಲನ್ ಗ್ರೈನು ಸೊ ಎರಡು ಕ್ರಾಸ್ ಮಾಡಿದಾಗ ಫಸ್ಟ್ ನಾವ್ ಹೆಂಗ್ ಕ್ರಾಸ್ ಮಾಡ್ಕೊಳ್ಬೇಕು ಒನ್ ಬೈ ಒನ್ ನಾವು ಇದು ಮಾಡ್ಕೊಳ್ಬೇಕು ಸೊ ಆಯ್ತಾ ಸೊ ಈ ಗ್ಯಾಮಿಟ್ಸ್ ಹಾಕೊಂಡಿದೀವಿ ನಾವಿಲ್ಲಿ ಆಲ್ ದೀಸ್ ಆರ್ ಏನಂತ ಕರಿತೀವಿ ಇವನ್ನ ದೀಸ್ ಆರ್ ದಿ ಗ್ಯಾಮಿಟ್ಸ್ ಇವು ಇಲ್ಲಿ ನೀವು ಹಾಕೊಂಡಿರೋ ಗ್ಯಾಮಿಟ್ಸ್ ಅಲ್ಲ ಸೊ ಏನಿದೆ F1 ಹೈಬ್ರಿಡ್ ಏನಿದೆಲ್ಲ ಅದರ ಪ್ಲಾಂಟ್ ಇಂದ ಗ್ಯಾಮಿಟ್ಸ್ ಅನ್ನು ಬರ್ಕೊಂಡಿದೀವಿ ಸೊ ಈಗ ಕೂಡ್ಸೋದು ಇವಾಗ ಸೊ ಏನಿದೆ ನಿಮ್ಗೆ ಸೊ ಕ್ಯಾಪಿಟಲ್ ಡಿ ಪೋಲನ್ ಗ್ರೈನ್ಸ್ ಅನ್ನ ಸೆಲ್ಫ್ ಪಾಲಿನೇಷನ್ ಮಾಡ್ದಂಗೆ ಈಗ ಸೊ ಎಗ್ ಜೊತೆಗೆ ಕೂಡಿಸಿದಾಗ ಸೊ ಕ್ಯಾಪಿಟಲ್ ಟಿ ಇಲ್ಲಿದೆ ಅಲ್ವಾ ಸೊ ಈ ಕ್ಯಾಪಿಟಲ್ ಟಿ ಸೊ ಅಲ್ಲ ಏನಾಯ್ತು ಇಲ್ಲಿ ಏನ್ ಬಂತು ನಿಮ್ಗೆ ಕ್ಯಾಪಿಟಲ್ ಟಿ ಇದನ್ನ ಬರ್ಕೊಂಡ್ರಿ ಸೊ ಅದ್ರ ಜೊತೆಗೆ ಇಲ್ಲಿ ಕ್ಯಾಪಿಟಲ್ ಟಿ ಕೂಡಿಸಿದ್ರಿ ಕ್ಯಾಪಿಟಲ್ ಟಿ ಆಯ್ತು ಸೊ ನೆಕ್ಸ್ಟ್ ಈ ಕ್ಯಾಪಿಟಲ್ ಟಿ ಜೊತೆಲಿ ಈ ಇಲ್ವಾ ಸೊ ನೆಕ್ಸ್ಟ್ ಈ ಗ್ಯಾಮೆಟ್ ಕೂಡಿಸ್ಬೇಕು ಈಗ ಒಂದ್ ಗ್ಯಾಮೆಟ್ ಕೂಡಿಸಿದ್ರಿ ಸೊ ನೆಕ್ಸ್ಟ್ ಗ್ಯಾಮೆಟ್ ಇಲ್ಲಿ ಕ್ಯಾಪಿಟಲ್ ಟಿ ಇದೆ ಇಲ್ಲಿ ಸ್ಮಾಲ್ ಟಿ ಇದೆ ಸೊ ಹಾಗಾಗಿ ಏನಾಯ್ತು ನಿಮ್ಗೆ ಒಂದು ಕ್ಯಾಪಿಟಲ್ ಟಿ ಮತ್ತೆ ಸ್ಮಾಲ್ ಟಿ ಆಯ್ತು ಸೊ ಇದು ಕೂಡ್ಸೋದು ಗೊತ್ತಾಯ್ತಾ ಸೊ ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು ಈ ಗ್ಯಾಮೆಟ್ ಬನ್ನಿ ಸೊ ಇಲ್ಲಿದೆ ಗ್ಯಾಮೆಟ್ ಸೊ ಇದು ಸ್ಮಾಲ್ ಟಿ ಈ ಸ್ಮಾಲ್ ಟಿ ಅನ್ನ ನೀವೇನ್ ಮಾಡ್ಬೇಕು ಫಸ್ಟ್ ಈ ಕ್ಯಾಪಿಟಲ್ ಜಿ ಜೊತೆಗೆ ಕೂಡ್ಸೋದು ಸೊ ಆಗ ಕಾಂಬಿನೇಷನ್ ಏನ್ ಬಂತು ನೀವು ಹೀಗೆ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಅಂತ ಬರ್ದ್ರು ಆಯ್ತು ಆದ್ರೆ ನಿಮಗೆ ಈಸಿ ಆಗ್ಲಿ ಅಂತ ಏನ್ ಮಾಡ್ಬೋದು ನೀವು ಫಸ್ಟ್ ಕ್ಯಾಪಿಟಲ್ ಟಿ ಬರ್ಕೊಂಡು ಸ್ಮಾಲ್ ಟಿ ಅಂತ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಅಲ್ವಾ ಇದನ್ನ ಕಾಂಬಿನೇಷನ್ಸ್ ಅನ್ನ ನಿಮ್ಗೆ ಇದ್ ಮಾಡ್ಕೊಳಕ್ಕೆ ಇದು ಸೊ ನೆಕ್ಸ್ಟ್ ಈಸ್ ಏನಾಯ್ತು ನಿಮ್ಗೆ ಹೇಳ್ಬಿಡ್ತಿ ಇದು ಒಂದು ಕಾಂಬಿನೇಷನ್ ಬಂತು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಹಾಗೆ ಇಲ್ಲಿ ಏನ್ ಮಾಡಿದ್ರಿ ಸ್ಮಾಲ್ ಟಿ ಅನ್ನ ಈ ಸ್ಮಾಲ್ ಟಿ ಜೊತೆಗೆ ಕೂಡಿಸ್ಬೇಕು ಅವಾಗ ಏನಾಯ್ತು ನಿಮ್ಗೆ ಬಂದಿದ್ದಂತ ಪ್ಲಾಂಟ್ ಸ್ಮಾಲ್ ಟಿ ಆಯ್ತು ಸೊ ಏನಾಯ್ತು ನಿಮ್ಗೆ ಕ್ಯಾರೆಕ್ಟರ್ ಗೊತ್ತಿ ಇವಾಗ ಸೊ ಏನಾಯ್ತು ನಿಮ್ಗೆ ಹೇಗೆ ನೀವೇನ್ ಪೇರೆಂಟ್ ಪ್ಲಾಂಟ್ಸ್ ಅನ್ನ ಕೂಡ್ಸಿದ್ರು ಸೇಮ್ ಇದೇನೆ ಬಂದಿದೆ ಅಲ್ವಾ ರೇಷಿಯೋಸ್ ಎಲ್ಲ ತರದ ಪ್ಲಾಂಟ್ಸ್ ಕೂಡ ಇಲ್ಲಿ ಇದಾವೆ ಸೊ ಒಂದೇದು ಪೇರೆಂಟ್ ಪ್ಲಾಂಟ್ಸ್ ನೀವು ಕ್ಯಾಪಿಟಲ್ ಸಿ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಲ್ವಾ ಸೊ ಅದೊಂದು ಬಂದಿದೆ ಹಾಗೇನೆ F1 ಹೈಬ್ರಿಡ್ ಹೆಟ್ರೋಸೈಗಸ್ ಇದಕ್ಕೆ ಹೋಮೋಸೈಗಸ್ ಅಂತ ಕರೀತಾರೆ ಯಾಕಂದ್ರೆ ಒಂದೇ ತರ ಕ್ರೋಮೋಸೋಮ್ಸ್ ಇದೆ ಇದ್ರೊಳಗೆ ಎರಡು ತರದಿದೆ ಒಂದು ಟಾಲ್ ಮತ್ತೆ ಒಂದು ಡ್ವಾರ್ಫ್ ಎರಡು ಕೂಡ್ಸ್ಕೊಂಡು ಅದಕ್ಕೆ ಹೆಟಿರೋಸೈಗಸ್ ಟಾಲ್ ಅಂತ ಕರೆದ್ರಿ ಇದು ಹೆಟಿರೋಸೈಗಸ್ ಏನಾಗಿದೆ ಇದು ಕೂಡ ಹೆಟಿರೋಸೈಗಸ್ ಟಾಲ್ ಪ್ಲಾಂಟೇ ಇದೆ ಇದೇನಾಯ್ತು ಮತ್ತೆ ಪುನಃ ಡಾರ್ಫ್ ಪ್ಲಾಂಟ್ ಸೊ ಹೋಮೋಸೈಗಸ್ ಡ್ವಾರ್ಫ್ ಅಂತ ಕರಿತೀರಿ ಸೊ ಅವಾಗ ಇದ್ರಲ್ಲಿ ನಿಮ್ಗೇನಾಯ್ತು ನೀವೇನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವೋ F1 ಇದ್ರೊಳಗೆ ಸೊ ಅದ್ರಲ್ಲಿ ಏನಾಯ್ತು ನಿಮ್ಗೆ ಯು ಆರ್ ಸೀಯಿಂಗ್ ದಿ ಅದನ್ನ
F1 ಒಳಗೆ ನೋಡಿದ ತಕ್ಷಣ ನಿಮ್ಗೆ ಏನಾಯ್ತು, ಇವು ಒಂದೇ ಕ್ಯಾರೆಕ್ಟರ್, ಟಾಲ್ ಕ್ಯಾರೆಕ್ಟರ್, ಡ್ವಾರ್ಫ್ ಕ್ಯಾರೆಕ್ಟರ್ ಎಲ್ಲರೂ ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಆದ್ರೆ ಒಂದೇ ಕ್ಯಾರೆಕ್ಟರ್ ನಮ್ಗೆ ಬಂದಿದೆಯಲ್ಲ, ಇದ್ ಕ್ಯಾರೆಕ್ಟರ್ ಎಲ್ಲಿ ಹೋಯ್ತು ಪಿ ಪ್ಲಾಂಟ್ಸ್ ಇದ್ರಲ್ಲಿ ಅಂತ ಮೆಂಡಲ್ ಏನ್ ಮಾಡಿದ್ರು, ಅಗೇನ್ F1 ಅನ್ನೇ ಈ ರೀತಿ ಕ್ರಾಸ್ ಮಾಡಿದ್ರು. ಕ್ರಾಸ್ ಮಾಡಿದಾಗ ಏನಾಯ್ತು ಅವ್ರಿಗೆ, ಸೊ ಅವಾಗ ಎಲ್ಲಾ ಪ್ಲಾಂಟ್ಸ್ ಅನ್ನು ಕೂಡ ಸೊ ಏನಿದೆ ಅವ್ರೇನು ಸೆಲೆಕ್ಟ್ ಮಾಡ್ಕೊಂಡಿದ್ರು ಪೇರೆಂಟ್ ಪ್ಲಾಂಟ್ಸ್ ಸೇಮ್ ಪ್ಲಾಂಟ್ಸ್ ಮತ್ತೆ ಅಪಿಯರ್ ಆಯ್ತು F2 ಜನರೇಷನ್ ಒಳಗೆ. ಸೊ ಅವಾಗ ಏನ್ ಮಾಡ್ತಾರೆ ಅವರು, ಈ ತರ ನೀವು ಇದನ್ನ ಪನೆಟ್ ಸ್ಕ್ವೇರ್ ಅಂತ ಕರಿತೀವಿ. ಇದನ್ನ ಏನ್ ಹೇಳ್ತೇವೆ ನಾವು, ಇದನ್ನ ದಿ ಸ್ಕ್ವೇರ್ ಈಸ್ ಕಾಲ್ಡ್ ಎಸ್ ಪನೆಟ್ ಸ್ಕ್ವೇರ್ ಅಂತ ಕರಿತೀವಿ. ಯಾಕಂದ್ರೆ ಇದನ್ನ ಫಸ್ಟ್ ಅದನ್ನ ಸ್ಕ್ವೇರ್ ನಲ್ಲಿ ಪನೆಟ್ ಅಂತಕ್ಕಂಥ ಒಬ್ರು ಸೈಂಟಿಸ್ಟ್ ಅದನ್ನ ಏನ್ ಮಾಡಿದ್ರು, ಅದನ್ನ ಕಂಡಿಡಿದ್ದು ಅವ್ರು ಫಸ್ಟ್ ಪ್ರಾಕ್ಟೀಸ್ ಮಾಡಿ ಕಂಡಿಡ್ಬಿಟ್ಟು ಅದನ್ನ ನಂತರ ಅದಕ್ಕೆ ಪನೆಟ್ ಸ್ಕ್ವೇರ್ ಅಂತ ಹೇಳಿ ಕರಿತೀವಿ. ಗ್ಯಾಮೆಟ್ಸ್ ಅನ್ನ ಈ ತರ ಹಾಕ್ಬಿಟ್ಟು ನಾವು ಮಾಡ್ಕೊಂಡಾಗ ನಮ್ಗೆ ಇದರಲ್ಲಿ ಏನಿದೆ, ನಿಮ್ಗೆ ಇದರಲ್ಲಿ ಫಿನೋಟೈಪ್ ಯಾವ್ದು, ಜಿನೋಟೈಪ್ ಯಾವ್ದು ಅಲ್ವಾ. ಸೊ ದಿಸ್ ಇಸ್ ದಿ ಏನಂತ ಕರಿತೀರಿ ನೀವು ಇದನ್ನ, ಎಲ್ಲ ಏನಂತ ಕರಿತೀರಿ ಇವನ್ನ, homozygous tall, heterozygous tall, homozygous dwarf, heterozygous tall ಅನ್ನೋದು ಏನದು, ಆಲ್ ದೀಸ್ ಆರ್ ಏನಿದೆ ಏನ್ರಿ ಇವು, ವೆರಿ ಗುಡ್, ಫಿನೋಟೈಪ್. ಸೊ ಕಮಿಂಗ್ ಟು ದಿ homozygous tall, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಸ್ಮಾಲ್ ಟಿ ಸ್ಮಾಲ್ ಟಿ. ಸೊ ಇದೇನಿದೆ ಹಾಗಿದ್ರೆ, ಆಲ್ ದೀಸ್ ಆರ್ ವೆರಿ ಗುಡ್ ಜಿನೋಟೈಪ್ಸ್. ಈಗ ಫಿನೋಟೈಪ್ ಅಂದ್ರೆ ಏನು ಗೊತ್ತಾಯ್ತು, ಜಿನೋಟೈಪ್ ಅಂದ್ರೆ ಗೊತ್ತಾಯ್ತಲ್ಲ. ಸೊ ಏನಿದೆ ನಿಮಗೆ, ಫಿನೋಟೈಪ್ ಅಂದ್ರೆ ಅಪಿಯರೆನ್ಸ್, ಎಕ್ಸ್ಟರ್ನಲ್ ಅಪಿಯರೆನ್ಸ್, ವೆರಸ್ ಜಿನೋಟೈಪ್ ಅಂದ್ರೆ ಜೆನೆಟಿಕ್ ಕಾಂಬಿನೇಷನ್. ಸೊ ಕಾಂಬಿನೇಷನ್ ಇದೆ. ಸೊ ಹೋಮೋಜೈಗಸ್ ಟಾಲ್ ಅಂದ ತಕ್ಷಣ ಏನಿರ್ಬೇಕು, ಸೇಮ್ ಕ್ರೋಮೋಸೋಮ್ಸ್ ಇರಬೇಕು, ಕ್ಯಾಪಿಟಲ್ ಟಿನೇ ಇರಬೇಕು. ಟಾಲ್ ಅಂದ್ರೆ ಗೊತ್ತು ನಿಮ್ಗೆ, ಅದರ ಡಾಮಿನೆಂಟ್ ಕ್ಯಾರೆಕ್ಟರ್. ಸೊ ನೆಕ್ಸ್ಟ್ ಇದೆ ಹೆಟ್ರೋಜೈಗಸ್ ಅಂದ ತಕ್ಷಣ ಅದ್ರೊಳಗೆ ಎರಡು ಇದೆ, ಟಾಲು ಇದೆ ಡ್ವಾರ್ಫು ಇದೆ. ಸೊ ಅದಕ್ಕೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಟಾಲ್ಗೆ ಕ್ಯಾಪಿಟಲ್ ಟಿ, ಹಾಗೇನೆ ಇದಕ್ಕೆ ಡ್ವಾರ್ಫಿಗೆ ಸ್ಮಾಲ್ ಟಿ, ಆಯ್ತಾ. ಸೊ ನೆಕ್ಸ್ಟ್ ಕಮಿಂಗ್ ಟು ಅವರ್ ಏನಾಯ್ತು ಇದ್ರೊಳಗೆ, ಈ ಹೋಮೋಜೈಗಸ್ ಡ್ವಾರ್ಫ್ ಅಂದ್ರೆ, ಸೊ ಅದೇನಾಯ್ತು ನಿಮ್ಗೆ ಅದ್ರಲ್ಲಿ ಸ್ಮಾಲ್ ಟಿ ಅಂತೀರ, ಅದ್ರ ಜಿನೋಟೈಪ್ ಅಲ್ವಾ. ಸೊ ಅದ್ರದ್ದು ಫಿನೋಟೈಪ್ ಏನಪ್ಪಾ ಅಂತಂದ್ರೆ ಇದು ಡ್ವಾರ್ಫ್ ಪ್ಲಾಂಟ್ ಅಂತೀರ, ಆಯ್ತಾ. ಈಗ ಗೊತ್ತಾಯ್ತಲ್ಲ ಈಗ ಫಿನೋಟೈಪ್ ಅಂದ್ರೇನು, ಜಿನೋಟೈಪ್ ಅಂದ್ರೇನು, ಅವನ ಗ್ಯಾಮಿಟ್ಸ್ ಅನ್ನ ಯಾವ ರೀತಿ ನೀವು ಕ್ರಾಸ್ ಮಾಡಿ ಅದನ್ನ ಇದ್ ಮಾಡಿದಾಗ ಹೇಗೆ ಕ್ಯಾರೆಕ್ಟರ್ಸ್, ಎಲ್ಲಾ ಕ್ಯಾರೆಕ್ಟರ್ಸ್ ಬಂದಿರುತ್ತೆ ಅಲ್ಲಿ ಅಂತೇಳಿ ಅಂತ. ಸೊ ಇದೇ ತರನೇ ನೀವು ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಸೊ F1 ಅನ್ನ ನೀವು ಕ್ರಾಸ್ ಮಾಡಿದ್ರಲ್ಲ, ಹೈಬ್ರಿಡ್ಸ್ ಅನ್ನ ಕ್ರಾಸ್ ಮಾಡಿದ್ಮೇಲೆ, ಸೊ ಅದನ್ನ ಇಲ್ಲಿ ಇದೇ ರೀತಿ ಏನ್ ಮಾಡ್ಬೇಕು, ಗ್ಯಾಮಿಟ್ಸ್ ಅನ್ನ ಹಾಕಿ ಬರ್ದ್ಬಿಟ್ಟು, ಸೊ ಅವುಗಳನ್ನ ಕ್ರಾಸ್ ಮಾಡಿ, ಸೊ ಏನಿದೆ ನಿಮ್ಗೆ ಅದರದ್ದು ಏನಿದೆ ನಿಮ್ಗೆ ಪ್ಲಾಂಟ್ಸ್, F2 ಪ್ಲಾಂಟ್ಸ್ ಒಳಗೆ ಏನಿದೆ ನಿಮ್ಗೆ ಹೇಗೆ ಬಂದಿದೆ ರೇಷಿಯೋ, F2 ಪ್ಲಾಂಟ್ಸ್ ಒಳಗೆ ರೇಷಿಯೋ ಏನ್ ಬಂದಿದೆ, ಟಾಲ್ ಪ್ಲಾಂಟ್ಸ್ ಎಷ್ಟಿದೆ, F1 ಹೈಬ್ರಿಡ್ ಇದೆ, F2 ಹೈಬ್ರಿಡ್ ರೇಷಿಯೋ ಏನಿದೆ, ಟಾಲ್ ಪ್ಲಾಂಟ್ಸ್ 3:1 ಅನ್ಬೇಕು. ನಾ ಫಸ್ಟ್ ಏನ್ ಹೇಳ್ತಾ ಇದ್ದೀನಿ, ಓನ್ಲಿ ಫಿನೋಟೈಪಿಕ್ ರೇಷಿಯೋ ಇದು, ಓನ್ಲಿ ಟಾಲ್ ಇದ್ರಲ್ಲಿ ಡಾರ್ಕ್ ಪ್ಲಾಂಟ್ಸ್ ಅನ್ನ ನಾವು ಫಿನೋಟೈಪಿಕ್ ರೇಷಿಯೋ, ದ ಫಿನೋಟೈಪಿಕ್ ರೇಷಿಯೋ ಏನದ 3 ಟಾಲ್ 1 ಡ್ವಾರ್ಫ್ ಅಲ್ವೇನ್ರಿ, 3 ಟಾಲ್ 1 ಡ್ವಾರ್ಫ್, ಇಲ್ಲ ಹೌದಿಲ್ಲ, ಇದೊಂದು ಟಾಲ್ 3 ಟಾಲ್, ಇದು ಒಂದು ಡ್ವಾರ್ಫ್, ಹೌದಾ. ಸೊ ದಟ್ ಈಸ್ ದಿ ಫಿನೋಟೈಪಿಕ್ ರೇಷಿಯೋ ಅಂತ ಅಂದ ತಕ್ಷಣ ಏನ್ ಮಾಡ್ಬೇಕು, 3 ಟಾಲ್ 1 ಡ್ವಾರ್ಫ್ ಅನ್ಬೇಕು. ಸೊ ಅವಾಗ ಕಮಿಂಗ್ ಟು ಯುವರ್ ಜಿನೋಟೈಪಿಕ್ ಬಂದ್ರೆ, ನೀವು ಜಿನೋಟೈಪಿಕ್ ಬಂದ್ರೆ ಇಲ್ಲಿದೆ ನೋಡ್ರಿ, ಅವಾಗ ಅದನ್ನೇ ಹೇಳ್ಬೇಕು. ಯಾವ್ದು ಹೇಳ್ಬೇಕು, ಈಗ ನೀವ್ ಹೇಳಿದ್ರಲ್ಲ ಜಿನೋಟೈಪಿಕ್ ರೇಷಿಯೋ ಅಂತ ಅಂದಾಗ ನೀವು ಏನ್ ಹೇಳ್ಬೇಕು, ಸೊ ಇದನ್ನ ಹೇಳ್ಬೇಕು, ಹೋಮೋಜೈಗಸ್ ಅಲ್ವಾ, ಟಾಲ್ ಎಷ್ಟಿತ್ತು, ಹೆಟ್ರೋಜೈಗಸ್ ಟಾಲ್ ಎಷ್ಟಿದೆ, ಹೌದಾ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದಿ ಜಿನೋಟೈಪಿಕ್ ರೇಷಿಯೋ. ಸೊ ಏನಿದೆ ನಿಮಗೆ ಹೋಮೋಜೈಗಸ್ ಟಾಲ್ ಕ್ಯಾಪಿಟಲ್ ಟಿ ಎಷ್ಟಿದೆ, ಹೌದಾ. ಸೊ ಇಲ್ಲಿ ಹೋಮೋಜೈಗಸ್ ಟಾಲ್ ಅಂದ್ರೆ ಏನು, ಅದ್ರದ್ದು ಕಾಂಬಿನೇಷನ್ ಏನಿರುತ್ತೆ, ಹೋಮೋಜೈಗಸ್ ಟಾಲ್ದು ಜೆನೆಟಿಕ್ ಕಾಂಬಿನೇಷನ್ ಏನಿರುತ್ತೆ, ಹೋಮೋಜೈಗಸ್ 1 ಕ್ಯಾಪಿಟಲ್ ಟಿ ಇರುತ್ತೆ, 2 ಹೆಟ್ರೋಜೈಗಸ್ ಟಾಲ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಜೆನೆಟಿಕ್ ಕಾಂಬಿನೇಷನ್, ಇದು ಜಿನೋಟೈಪ್ ಇದು. ಹಾಗೇನೆ ಹೋಮೋಜೈಗಸ್ ಡ್ವಾರ್ಫ್ ಅಂದ್ರೆ ಏನಿರ್ಬೇಕು, ಇಲ್ಲಿ ಏನಿರ್ಬೇಕ್ರಿ, ಸ್ಮಾಲ್ ಟಿ. ಸೊ ಇದೇನಿದೆ ನಿಮ್ಗೆ ಇದರಲ್ಲಿ 3 ಟಾಲು ಅಂದ್ರೆ 1 ಡ್ವಾರ್ಫ್ ಅಂದ್ರೆ, 3 ಟಾಲು ಡ್ವಾರ್ಫ್ ಅನ್ನೋದು ಇದೆಯಲ್ಲ, 1 ಡ್ವಾರ್ಫ್ ಅನ್ನೋದು ಇಟ್ ಈಸ್ ದಿ ಫಿನೋಟೈಪಿಕ್ ರೇಷಿಯೋ, ವೆರಸ್ ದ ಜಿನೋಟೈಪಿಕ್ ರೇಷಿಯೋ ಅಂದ್ರೆ 1:2:1 ಅಂದ್ರೇನು, 1 ಹೋಮೋಜೈಗಸ್ ಟಾಲು ಅಲ್ವಾ, 2 ಹೆಟಿರೋಜೈಗಸ್ ಟಾಲು, 1 ಹೋಮೋಜೈಗಸ್ ಡ್ವಾರ್ಫ್ ಅಲ್ವಾ. ಗೊತ್ತಾಯ್ತಾ ಈಗ, ಗೊತ್ತಾಯ್ತೇನ್ರಿ, ಹಲೋ
ಹಲೋ ಹಲೋ Yes, ma'am. ಗೊತ್ತಾಯ್ತಾ? No, miss. ಅಮೂಲ್ಯ, ಲಕ್ಷ್ಮಿ, No, miss. ಅರ್ಥ ಆಯ್ತಾ? ಟಾಲ್ ಹೋಮ್ ಇದರಲ್ಲಿ ಫಿನೋಟೈಪಿಕ್ ರೇಷಿಯೋ ಅಂದ್ರೆ ಯಾವುದು, ಜಿನೋಟೈಪಿಕ್ ರೇಷಿಯೋ ಅಂದ್ರೆ. ಸಪೋಸ್ ಏನಾಗ್ಬೋದು ನಿಮ್ಗೆ, ವಾಟ್ ಈಸ್ ದ ಫಿನೋಟೈಪಿಕ್ ರೇಷಿಯೋ ಆಫ್ ದಿ ಮೋನೋಹೈಬ್ರಿಡ್ ಕ್ರಾಸ್? ವಾಟ್ ಈಸ್ ದ ಫಿನೋಟೈಪಿಕ್ ರೇಷಿಯೋ ಆಫ್ ದಿ ಮೋನೋಹೈಬ್ರಿಡ್ ಕ್ರಾಸ್? ಮೋನೋಹೈಬ್ರಿಡ್ ಕ್ರಾಸ್ ಇದು ಫಿನೋಟೈಪಿಕ್ ರೇಷಿಯೋ ಏನು? ಫಿನೋಟೈಪ್ ರೇಷಿಯೋ ಏನಿದೆ? 3:1. ದಟ್ ಈಸ್ ದಿ ಫಿನೋಟೈಪಿಕ್ ರೇಷಿಯೋ ಅಂತ ನೆನ್ಪಿಟ್ಕೊಬೇಕು. ಫಿನೋಟೈಪ್ ಅಂದ್ರೆ ಹೊರಗೆ ಹೆಂಗ್ ಕಾಣಿಸುತ್ತೆ ಹಂಗೆ. ಅಂದ್ರೆ ಹೊರಗೆ ಹೆಂಗ್ ಕಾಣಿಸುತ್ತೆ ಅಂದ್ರೆ 3 ಟಾಲ್ ಕಾಣಿಸ್ತು, 1 ಡಾರ್ಫ್ ಕಾಣಿಸ್ತು ಅಷ್ಟೇ ನಮ್ಗೆ. ಸೊ ಅದಕ್ಕೆ ಏನಂತ ಕರ್ತೀವಿ ನಾವು ಅದನ್ನ ಫಿನೋಟೈಪಿಕ್ ರೇಷಿಯೋ. ಅದ್ ನೋಡಿದ ತಕ್ಷಣ ಹೆಂಗಿದೆ ಅಂತೇಳಿ. ಕಮಿಂಗ್ ಟು ಯುವರ್ ಜೀನೋಟೈಪಿಕ್ ರೇಷಿಯೋ ಬಂದ್ರೆ, ಕಮಿಂಗ್ ಟು ದಿ 1:2:1. ಅದ್ರೊಳಗೆ ಏನಿದೆ, ಒಂದೇನಿದೆ ಪ್ಯೂರ್ ಟಾಲ್. ಪ್ಯೂರ್ ಟಾಲ್ ಅಂದ್ರೆ ಏನು, ಕ್ಯಾಪಿಟಲ್ ಟಿ ಅಷ್ಟೇ ಇದೆ. 2 ಹೈಬ್ರಿಡ್ ಟಾಲ್ ಅಲ್ವಾ, ಅದ್ರ ಕ್ಯಾಪಿಟಲ್ ಟಿನೂ ಇದೆ, ಸ್ಮಾಲ್ ಟಿನೂ ಇದೆ. ಸೊ ಇನ್ನೊಂದು ಓನ್ಲಿ ಡ್ವಾರ್ಫ್ ಅಂತೀರ, ಅಲ್ಲಿ ಓನ್ಲಿ ಸ್ಮಾಲ್ ಟಿ ಅಷ್ಟೇ ಇದೆ. ಸೊ ನೀವು ಪೇರೆಂಟ್ ಅಲ್ಲಿ ಪ್ಲಾಂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದು 2 ಕ್ಯಾರೆಕ್ಟರ್ ಯಾವ್ದಪ್ಪ, ಇದು ಅಲ್ವಾನ್ರಿ? ಸೊ ಟಾಲ್ ಪ್ಲಾಂಟ್, ಡ್ವಾರ್ಫ್ ಇದು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಿ. ಕ್ರಾಸ್ ಮಾಡಿದಾಗ ಏನಾಯ್ತು ನಿಮ್ಗೆ, ಓನ್ಲಿ ಟಾಲ್ ಪ್ಲಾಂಟ್ ಅಷ್ಟೇ ಬಂತು. ಅದನ್ನ ಯಾಕೆ ಎಲ್ಲೋಯ್ತು F3 ಅಂತ ನೋಡಿದಾಗ, F2 ಅದನ್ನ ಪುನಃ ಹೈಬ್ರಿಡ್ ಅನ್ನ ಕ್ರಾಸ್ ಮಾಡಿದಾಗ F2 ಜನರೇಷನ್ ಒಳಗೆ ಏನಾಯ್ತು, ಸೊ ಇದರಲ್ಲಿ ಎಲ್ಲಾ ಕ್ಯಾರೆಕ್ಟರ್ಸ್ ಇದೆ. ಅದ್ರೊಳಗೆ ಟಾಲು ಇದೆ, ಡ್ವಾರ್ಫು ಇದೆ. 3 ಟಾಲ್ ಇದ್ರೆ 1 ಡ್ವಾರ್ಫ್ ಬಂತು. ಸೊ ಅದ್ರ ಮೇಲೆ ಏನ್ ಮಾಡಿದ್ರು, ಈ ಇನ್ಹೆರಿಟೆನ್ಸ್ ಮೇಲೆ ಮೆಂಡಲ್ ಏನ್ ಮಾಡಿದ್ರು, ಅವರು 2 ಲಾಸ್ ಅನ್ನ ಮಾಡಿದ್ರು. ಸೊ ಈಗ ಮೋನೋಹೈಬ್ರಿಡ್ ಕ್ರಾಸ್ ಗೊತ್ತಾಯ್ತಲ್ಲ ಈಗ. ಫಿನೋಟೈಪ್ ಅಂದ್ರೇನು, ಜಿನೋಟೈಪ್ ಅಂದ್ರೇನು, ನೀವ್ ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿ ಅಂತ, ಹೌದಾ? ಸೊ ಒಂದ್ಸಲ ನೋಡ್ಕೊಳ್ಳಿ ನಿಮ್ಗೆ ಇದ್ರಲ್ಲಿ ಯಾವ ತರ ನಾನು ಇದರಲ್ಲಿ ನಿಮ್ಗೆ ಇದ್ ಮಾಡಿದ್ದೀನಿ ಅಂತ ಹೇಳಿ ಅಲ್ವಾ. ನಾನು ಯಾವ ತರ ಸ್ಟೆಪ್ಸ್ ಅನ್ನ ಹೇಳಿರ್ತೀನೋ ಅದೇ ತರನೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಏನ್ ಮಾಡ್ಬೇಕು, ಮೋನೋಹೈಬ್ರಿಡ್ ಕ್ರಾಸ್ ಅಂತ ಯು ಹ್ಯಾವ್ ಟು ಫಾಲೋ. ಏನಿದೆ ಫಸ್ಟ್ ಅಂಡ್ ದ ಮೋಸ್ಟ್ ಥಿಂಗ್, ಮೋನೋಹೈಬ್ರಿಡ್ ಕ್ರಾಸ್ ಮೀನಿಂಗ್ ಅಲ್ವಾ. ಸೊ ಮೋನೋಹೈಬ್ರಿಡ್ ಕ್ರಾಸ್ ಅಂದ್ರೇನು, ಫಸ್ಟ್ ಸ್ಟೆಪ್, ಹೌದಾ? ಇಟ್ ಇಸ್ ದ ಕ್ರಾಸ್ ಬಿಟ್ವೀನ್ ದಿ 2 ಪೇರೆಂಟ್ಸ್ ಹ್ಯಾವಿಂಗ್ ಸಿಂಗಲ್ ಕ್ಯಾರೆಕ್ಟರ್. ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ಬೇಕು, ಯಾವ ಕ್ಯಾರೆಕ್ಟರ್ಸ್ ತಗೊಂಡಿದೀವಿ ನೀವು ಅಲ್ವಾ? ಏನಿದೆ, ಟಾಲ್ ಪ್ಲಾಂಟ್ ಇಸ್ ಕ್ರಾಸ್ಡ್ ವಿತ್ ದಿ, ಇಟ್ ಈಸ್ ಕ್ರಾಸ್ಡ್ ವಿತ್ ದಿ ಡ್ವಾರ್ಫ್ ಪ್ಲಾಂಟ್. ಆಯ್ತಾ? ಸೊ ಹಂಗಂದ್ರೆ ವೆನ್ ದ ಟಾಲ್ ಪ್ಲಾಂಟ್ ಇಸ್ ಕ್ರಾಸ್ ವಿತ್ ದಿ ಡ್ವಾರ್ಫ್ ಪ್ಲಾಂಟ್ ಅಂತ ಏನಿದೆ ಇಲ್ಲಿ ಅನ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಒಳಗೆ ನೀವು ಈ ತರ ಇದು ಮಾಡ್ಬೇಕು, ಫಾಲೋ ಮಾಡ್ಬೇಕು. ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ, ಫಸ್ಟ್ ನೀವು ಇದ್ರೊಳಗೆ ಪೇರೆಂಟ್ ಪ್ಲಾಂಟ್ಸ್ ಅಂತ ಬರ್ಕೊಂಡು ಫಿನೋಟೈಪ್ ಅಲ್ವಾ ಏನಿದೆ ನಿಮ್ಗೆ, ಅದ್ರೊಳಗೆ ಫಿನೋಟೈಪ್ ಏನಿದೆ, ಟಾಲ್ ಪಿ ಪ್ಲಾಂಟ್, ಹೌದಾ? ಸೊ ನೆಕ್ಸ್ಟ್ ಅದ್ರದ್ದು ಇದು ಡ್ವಾರ್ಫ್ ಪ್ಲಾಂಟ್, ಇದು ಕ್ಯಾರೆಕ್ಟರ್ ಆಯ್ತು, ಹೌದಾ? ಫಿನೋಟೈಪಿಕ್ ಕ್ಯಾರೆಕ್ಟರ್ಸ್ ಆಯ್ತು. ಇದು ಫಿನೋಟೈಪ್ ಏನು, ಟಾಲ್ ಡ್ವಾರ್ಫ್. ಜಿನೋಟೈಪ್ ಏನಾಗಿರ್ಬೇಕು, ಕ್ಯಾಪಿಟಲ್ ಟಿ ಟಾಲ್ ಪ್ಲಾಂಟ್ ಇಂದು. ಹಾಗೇನೆ ಇದ್ರದ್ದಾದ್ರೆ ಡ್ವಾರ್ಫ್ ಪ್ಲಾಂಟ್ ಆದ್ರೆ ಸ್ಮಾಲ್ ಟಿ. ಸೊ ಜಿನೋಟೈಪ್ ಬರ್ದಿರ್ಬೇಕು. ಆಯ್ತಾ? ಈಗ ಏನ್ ಮಾಡಿದ್ರಿ, ಫಿನೋಟೈಪ್ ಬರ್ದ್ರಿ, ಜಿನೋಟೈಪ್ ಬರ್ದ್ರಿ, ಅದ್ರದ್ದು ಗ್ಯಾಮೆಟ್ಸ್ ನೆಕ್ಸ್ಟ್. ಸೊ ಏನಾಯ್ತು ನಿಮ್ಗೆ, ಕ್ಯಾಪಿಟಲ್ ಇರೋದ್ರ ಟಾಲ್ ಪ್ಲಾಂಟ್ ಇನ್ ಗ್ಯಾಮೆಟ್ಸ್ ಯಾವುದು, ಇಲ್ಲಿ 2 ಸೇಮ್ ಇರೋದ್ರಿಂದ 1 ಗ್ಯಾಮೆಟ್ ಅದ್ ಮಾಡ್ಕೊಳ್ತೀರಾ. ಸೊ ಇದ್ರೊಳಗೆ ಕಾಮನ್ ಇರುತ್ತಲ್ಲ, ಸೊ ದಟ್ ಇಸ್ ಇದ್ರೊಳಗೆ ಡ್ವಾರ್ಫ್ ಒಳಗೆ ಸ್ಮಾಲ್ ಟಿ. ಸೊ ಈ 2 ಗ್ಯಾಮೆಟ್ಸ್ ಅನ್ನ ಕೂಡಿಸಿದಾಗ ಬಂದಂತ F1 ಜನರೇಷನ್ ಏನಾಗಿತ್ತು, ಇದನ್ನ ಹೀಗೆ ಕ್ರಾಸ್ ಮಾಡಿ ಗ್ಯಾಮೆಟ್ಸ್ ಅನ್ಬೇಕು, ಕ್ರಾಸ್ ಮಾಡಿದ್ರಿ. ಸೊ ಕಮಿಂಗ್ ಇಲ್ಲಿಗೆ ಬಂದಿದ್ದಂತ ಹೈಬ್ರಿಡ್ಸ್ ಕ್ಯಾಪಿಟಲ್ ಟಿ ಇದೆ, ಇದರಲ್ಲಿ ಸ್ಮಾಲ್ ಟಿ ಇರ್ತಕ್ಕಂಥದ್ದು ಟಾಲ್ ಪ್ಲಾಂಟ್ ಅಂತ ಬರೀಬೇಕು. ಆಯ್ತಾ? ಸೊ ಏನಿದೆ, ಟಾಲ್ ಪ್ಲಾಂಟ್. ಆಯ್ತಾ? ಸೊ ಇದು ಫಿನೋಟೈಪ್, ಇದರಲ್ಲಿ F1 ಜನರೇಷನ್ ಅಂತ ಬರ್ದಿರಲ್ಲ, ಅದರದ್ದು ಫಿನೋಟೈಪ್ ಟಾಲ್. ಹಾಗಿದ್ರೆ ಅದ್ರ ಜಿನೋಟೈಪ್, F1 ಜಿನೋಟೈಪ್ ಏನು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಅದ್ರದ್ದು ಜಿನೋಟೈಪ್. ಆಯ್ತಾ? ನೆಕ್ಸ್ಟ್ ಏನ್ ಮಾಡಿದ್ರಿ ನೀವು, ಸೆಲ್ಫ್ ಕ್ರಾಸಿಂಗ್ ದಿ ಏನಿದೆ F1. ಈ ಸೆಲ್ಫ್ ಕ್ರಾಸಿಂಗ್ ದಿ F1 ಅನ್ನೇ ನಾವೇನ್ ಮಾಡ್ತೀವಿ, ಅದನ್ನ ಸೆಲ್ಫ್ ಕ್ರಾಸ್ ಮಾಡ್ತೀವಿ. 2 ಪ್ಲಾಂಟ್ ಅನ್ನ ಅವೇ 2 ಪ್ಲಾಂಟ್ ಅನ್ನ ಕೂಡಿಸಿ, ಸೆಲ್ಫ್ ಕ್ರಾಸಿಂಗ್ ಅಂದ್ರೆ ಸೇಮ್ ಪ್ಲಾಂಟ್ ಅನ್ನೇ ಕೂಡಿಸುವಂಥದ್ದು ಸೆಲ್ಫ್ ಕ್ರಾಸಿಂಗ್ ಅಂದ್ರೆ. ಈ ತರ ಕ್ರಾಸ್ ಮಾಡಿದ್ವಿ. ಸೊ ಕ್ರಾಸ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು ನೀವು, ಈ ತರ ಇಲ್ಲಿ ಈ ಸ್ಟೆಪ್ ತನಕ ಹೀಗೆ ಇರ್ಬೇಕದು. ಸೊ ಸೆಲ್ಫ್ ಕ್ರಾಸಿಂಗ್ ಒಳಗೆ ನೀವೇನ್ ಮಾಡ್ಬೇಕು, ಕ್ಯಾಪಿಟಲ್ ಟಿ ಬರ್ದಿರ, ಅದ್ರ ಗ್ಯಾಮೆಟ್ಸ್ ಬರ್ದಿರ್ಬೇಕು ಈ ಕಡೆ. ಸೊ ಫಿನೋಟೈಪ್ ಬರ್ದ್ರಿ, F1 ಇದ್ರದ್ದು F2. ಸೊ ಏನಿದೆ ನಿಮ್ ಸಾರಿ F1. ಸೊ ಏನಿದೆ, ಇದು ಟಾಲ್ ಡ್ವಾರ್ಫ್, ಹೌದಾ? ಸೊ ಏನಿದೆ ನಿಮ್ಗೆ ಅದ್ರದ್ದು ಫಿನೋಟೈಪ್ ರೇಷಿಯೋ, ಸೊ ಅದ್ರದ್ದು ಜಿನೋಟೈಪ್ ಬರ್ದ್ರಿ.
ಸೊ ನೆಕ್ಸ್ಟ್ ಇಸ್ ಏನಾಯ್ತು ನಿಮ್ಗೆ ಇಲ್ಲಿ ಅದ್ರದ್ದು F1 ಹೈಬ್ರಿಡ್ದು ಗ್ಯಾಮಿಟ್ಸ್, ಇವು ಗ್ಯಾಮಿಟ್ಸ್ F1 ಹೈಬ್ರಿಡ್ದು ಗ್ಯಾಮಿಟ್ಸ್ ಅನ್ಬೇಕು. ಗ್ಯಾಮಿಟ್ಸ್ ಅಂದ್ರೆ ಇದೇ ಸ್ಟೆಪ್, ಆ ಸ್ಟೆಪ್ ಮುಂದೆ ಕರೆಕ್ಟ್ ಆಗಿರ್ಬೇಕು. ಈಗ ನೀವು ಟಾಲ್ ಅಂದಿರೋದು ಫಿನೋಟೈಪ್ ಅಂತ ಬರೆದ್ರೆ ಟಾಲ್ ಅಂತಾನೆ ಅದ್ರ ಮುಂದೆ ಇರ್ಬೇಕು. ಜಿನೋಟೈಪ್ ಅಂತ ಬರೆದ್ರೆ ಅದ್ರ ಮುಂದೆ ಸೇಮ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತಾನೆ ಇರ್ಬೇಕು. ಗ್ಯಾಮಿಟ್ಸ್ ಅಂತ ಬರೆದ್ರೆ ಇದೇ ಗ್ಯಾಮಿಟ್ಸ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಲ್ವಾ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಇದು ಗ್ಯಾಮಿಟ್ಸ್ ಅದರದ್ದು. ಸೊ ಈ ಗ್ಯಾಮಿಟ್ಸ್ ಅನ್ನ ನೀವೇನ್ ಮಾಡ್ಬೇಕು, ಸ್ಕ್ವೇರ್ ಹಾಕಿ ಕೂಡ್ಸೋದು ಇವಾಗ. ಸೊ ಈ ಸ್ಟೆಪ್ಸ್ ಇಲ್ಲಿ ತನಕ ಫಾಲೋ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ನೀವು, ಅಲ್ಲಿ ಒಂದು ಸ್ಕ್ವೇರ್ ಅನ್ನ ಮಾಡ್ಬಿಟ್ಟು ಆಯ್ತಾ ಬರ್ದು ಅದ ನಂತರ ಅದರೊಳಗೆ ಆ ಸ್ಕ್ವೇರ್ ಒಳಗೆ ಈ ಗ್ಯಾಮಿಟ್ಸ್ ಅನ್ನ ಕೂಡ್ಸೋದನ್ನ ನೀವು ಇದ್ ಮಾಡಿರ್ಬೇಕು. ಕೂಡ್ಸಿ ಅದನ್ನ ಟಾಲ್ ಯಾವುದು ಡಾರ್ಫ್ ಯಾವುದು ಅನ್ನೋದನ್ನ ಕ್ಲಿಯರ್ ಆಗಿ ಇದ್ ಮಾಡಿರ್ಬೇಕು ಆಯ್ತಾ. ಈ ಸ್ಕ್ವೇರ್ ಒಳಗೆ ಏನ್ ಮಾಡಿರ್ಬೇಕು ನೀವು, ನೆಕ್ಸ್ಟ್ ಸ್ಟೆಪ್ ಒಳಗೆ ಹ್ಯಾವ್ ಟು ಫಾಲೋ ಗ್ಯಾಮಿಟ್ಸ್ ಅನ್ನ ಏನ್ ಮಾಡ್ಬೇಕು, ಒಂದ್ ಕಡೆ ಹೌದಾ ಮೇಲ್ ಪ್ಲಾಂಟ್ಸ್, ಇನ್ನೊಂದ್ ಕಡೆ ಫಿಮೇಲ್ ಪ್ಲಾಂಟ್ಸ್ ಗ್ಯಾಮಿಟ್ಸ್ ಅನ್ನ ನೀವು ಕೂಡಿಸ್ಬೇಕು. ಸೊ ಅವಾಗ ಏನ್ ಮಾಡ್ಬೇಕು ನೀವು, ಹ್ಯಾವ್ ಟು ಈ ರೀತಿ ಸ್ಕ್ವೇರ್ ಅನ್ನ ಹಾಕ್ಬೇಕು ಅಲ್ವಾ, ಈ ತರ ಸ್ಕ್ವೇರ್ ಮಾಡ್ಕೊಂಡು. ಸೊ ಇಲ್ಲಿ ಇದಿದೆ ಫಿಮೇಲ್ ಪ್ಲಾಂಟ್ ಇಂದು ಗ್ಯಾಮಿಟ್ಸ್, ಇಲ್ಲಿ ಮೇಲ್ ಪ್ಲಾಂಟ್ ಇನ್ ಗ್ಯಾಮಿಟ್ಸ್. ಸೊ F1 ಸೇಮ್ ಬಂದಿರುತ್ತಲ್ಲ, F1 ಒಳಗೆ ಏನ್ ನೀವು ಬಂದಿರುತ್ತೆ ಸೇಮ್ ಅದನ್ನೇ ಇದ್ ಮಾಡೋದು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಬಂದಿದೆಯಲ್ಲ. ಸೊ ಅದನ್ನ ಒಂದೊಂದೇ ಗ್ಯಾಮೆಟ್ ಇದ್ ಮಾಡ್ಕೊಳ್ಳೋದು, ಒಂದು ಕ್ಯಾಪಿಟಲ್ ಟಿ ಒಂದು ಸ್ಮಾಲ್ ಟಿ. ಇಲ್ಲೂ ಅಷ್ಟೇ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ಅದನ್ನ ಏನ್ ಮಾಡ್ತಾ ಹೋಗ್ತೀರಿ ನೀವು, ಕೂಡಿಸ್ತಾ ಹೋಗ್ತೀರಿ ಕ್ಯಾಪಿಟಲ್ ಇದ್ರಲ್ಲ ಅಲ್ವಾ. ಫಸ್ಟ್ ಈ ಪ್ಲಾಂಟ್ ಇದನ್ನ ಜೊತೆ ಕೂಡ್ಸೋದು, ಅನಂತರ ಇದು ಈ ಪ್ಲಾಂಟ್ ಮತ್ತೆ ಇದು ಗ್ಯಾಮಿಟ್ ಎಗ್ ಜೊತೆಗೆ ಪೋಲನ್ ಗ್ರೈನ್ಸ್ ಕೂಡ್ಸಿದ್ರಿ, ಕ್ಯಾಪಿಟಲ್ ಟಿ ಬಂತು, ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂತು. ಹಾಗೇನೆ ಇಲ್ಲಿ ಸ್ಮಾಲ್ ಟಿ ಇದೆ, ಇದು ಗ್ಯಾಮಿಟ್, ಇದು ಈ ಗ್ಯಾಮಿಟ್ ಜೊತೆಗೆ ಎಗ್ ಜೊತೆಗೆ ಪೋಲನ್ ಗ್ರೈನ್ಸ್, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ನೀವೇನದು ಸ್ಮಾಲ್ ಟಿ ಇಲ್ಲಿ ಬಂದಿದೆ, ಇಲ್ಲಿ ಕ್ಯಾಪಿಟಲ್ ಟಿ ಇದೆ ಮತ್ತೆ ಅಂತ ಅನ್ಕೋಬಾರ್ದು. ಸೊ ಕಾಂಬಿನೇಷನ್ಸ್ ನೀವು ನೋಡಿದಾಗ ಈಸಿ ಆಗೋಗಿ ನಿಮ್ಗೆ ಮಾಡ್ಕೊಳ್ಳೋದು ಅಷ್ಟೇ, ಬರೆಯುವಾಗ ಇದೇ ತರ ಬರ್ಕೋಬೇಕಷ್ಟೇ ಆಯ್ತಾ. ಸೊ ಕಮಿಂಗ್ ಟು ಏನಾಯ್ತು ನಿಮ್ಗೆ, ಅದು ಈಸಿಯಾಗಿ ಗೊತ್ತಾಗುತ್ತೆ ನಿಮ್ಗೆ, ಸೇಮ್ ಇರೋದನ್ನ ಕೂಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಇವಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಇದ್ರೊಳಗೆ ನೀವು ಇದೊಂದು ಗ್ಯಾಮಿಟ್ ಎಗ್ ಜೊತೆಗೆ ಪೋಲನ್ ಜೊತೆ ಕೂಡಿಸಿದ್ರಿ, ಅವಾಗ ಸ್ಮಾಲ್ ಟಿ. ಸೊ ಅವಾಗ ಫಿನೋಟೈಪ್ ಏನ್ ಬಂದಿದೆ ನೋಡ್ಕೋಬೇಕು ನೀವು. ಕ್ಯಾಪಿಟಲ್ ಟಿ ಬಂದ್ರೆ ಓನ್ಲಿ ಹೋಮೋಜೈಗಸ್ ಟಾಲ್ ಅನ್ಬೇಕು, ಸೇಮ್ ಕ್ರೋಮೋಸೋಮ್ಸ್ ಇದ್ರೆ ಹೋಮೋಜೈಗಸ್ ಅನ್ಬೇಕು, ಎರಡು ತರ ಇದ್ರೆ ಹೆಟ್ರೋಜೈಗಸ್ ಅನ್ಬೇಕು. ಸೊ ಹೆಟ್ರೋಜೈಗಸ್ ಟಾಲ್, ಇದು ಹೆಟ್ರೋಜೈಗಸ್ ಟಾಲ್, ಇದು ಹೋಮೋಜೈಗಸ್ ಟಾಲ್. ಸೊ ಅಕಸ್ಮಾತ್ ನಿಮ್ಗೆ ಇದಾಗ್ಲಿಲ್ಲಪ್ಪ ಅಂದ್ರೆ ಇಷ್ಟಾರ ನೆನ್ಪಿಟ್ಕೊಳ್ರಿ, ಟಾಲ್ ಹೌದಾ, ಟಾಲ್ ಮೂರ್ ಟಾಲ್ ಆಯ್ತು, ಒಂದು ಡ್ವಾರ್ಫ್ ಆಯ್ತು ಅಲ್ಲೇನ್ರಿ. ಸೊ ದಟ್ ಇಸ್ ದಿ ಒನ್ ಥಿಂಗ್. ಇದು ಏನಾಯ್ತು ನಿಮ್ಗೆ ಇದ್ರೊಳಗೆ ಕಮಿಂಗ್ ಟು ಏನ್ ಮಾಡ್ಬೇಕು, ಇಷ್ಟು ಈ ರೀತಿ ಕರೆಕ್ಟ್ ಆಗಿ ಕ್ರಾಸ್ ಮಾಡಿದ್ಮೇಲೆ ಸಪೋಸ್ ಏನಾಯ್ತು ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಒಳಗೆ ಇದ್ರೊಳಗೆ ನೀವು ಇಲ್ಲಿ ಏನ್ ಮಾಡಿದ್ರಿ ನೀವು, ಅದ್ರ ರೇಷಿಯೋ ಬರ್ದಿರ್ಬೇಕು. ಈಗ ಎಷ್ಟು ಬಂದಿದೆ ನಿಮ್ಗೆ, ಟಾಲ್ ಎಷ್ಟು ಬಂತು, ಒಂದು 2 3 ಟಾಲ್ ಬಂದಿದೆ. ಸೊ 3 ಟಾಲ್ ಪ್ಲಾಂಟ್ಸ್ 3, ಡಾರ್ಫ್ ಪ್ಲಾಂಟ್ ಇಲ್ಲೊಂದು 1 ಬಂದಿದೆ. ಸೊ ಡಾರ್ಫ್ ಪ್ಲಾಂಟ್ 1 ಅಲ್ವಾ. ಸೊ ಟಾಲ್ ಪ್ಲಾಂಟ್ 3 ಇದೆ, ಇಲ್ಲಿ 1 2 3 ಟಾಲ್ ಪ್ಲಾಂಟ್, ಇಲ್ಲಿ ಡಾರ್ಫ್ ಪ್ಲಾಂಟ್ 1. ಸೊ ಅವಾಗ ಏನಾಯ್ತು ನಿಮಗೆ, ದಿಸ್ ಈಸ್ ದಿ ಫಿನೋಟೈಪಿಕ್ ರೇಷಿಯೋ. ನೆಕ್ಸ್ಟ್ ಕಮಿಂಗ್ ಟು ಯುವರ್ ಏನಿದೆ ನಿಮ್ಗೆ ಜಿನೋಟೈಪಿಕ್ ರೇಷಿಯೋ ಬಂದ್ರೆ, ಸೊ ಅವಾಗ ನೀವೇನ್ ಮಾಡ್ಬೇಕು, ಕ್ಯಾಪಿಟಲ್ ಟಿ ಇದು ಜಿನೋಟೈಪಿಕ್ ರೇಷಿಯೋ ಇದು ಅದಾ. ಸೊ ಈ ಜಿನೋಟೈಪಿಕ್ ರೇಷಿಯೋ ಒಳಗೆ ಏನ್ ಮಾಡ್ಬೇಕು, ಕ್ಯಾಪಿಟಲ್ ಟಿ ಇರೋದು ಒಂದೇ ಒಂದಿದೆ ಹೋಮೋಜೈಗಸ್ ಟಾಲ್, ಹಾಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರೋದು 2 ಅದಾವೆ ಹೆಟ್ರೋಜೈಗಸ್ ಟಾಲ್. ಆ ನಂತರ ಸೊ ಏನಿದೆ ನಿಮಗೆ ಒಂದು ಹೋಮೋಜೈಗಸ್ ಡ್ವಾರ್ಫ್ ಅಲ್ವಾ. ಸೊ ಒಂದು ಸ್ಮಾಲ್ ಟಿ ಇರ್ತಕ್ಕಂಥದ್ದು ಒಂದು ಇಲ್ಲಿದೆ ಅಲ್ವಾ. ಸೊ ಸ್ಮಾಲ್ ಟಿ ಇರ್ತಕ್ಕಂಥದ್ದು ಒಂದು ಪ್ಲಾಂಟ್. ಸೊ ದಟ್ ಈಸ್ ದಿ ಡ್ವಾರ್ಫ್ ಪ್ಲಾಂಟ್, ಹೋಮೋಜೈಗಸ್ ಡ್ವಾರ್ಫ್ ಅಂತ ನಾನು ನೆನ್ಕೊಳ್ಳಿ, ಅಟ್ ಲೀಸ್ಟ್ ಡ್ವಾರ್ಫ್ ಅಲ್ವಾ. ಸೊ ಏನಿದೆ ಫಿನೋಟೈಪಿಕ್ ರೇಷಿಯೋ ಅಂದ್ರೆ ಏನ್ ಹೇಳ್ಬೇಕು ನೀವು, ವಾಟ್ ಇಸ್ ದಿ ಫಿನೋಟೈಪಿಕ್ ರೇಷಿಯೋ, ಇದು ಹೇಳ್ಬೇಕು ನೀವು. 3:1 3 ಟಾಲು 1 ಡ್ವಾರ್ಫ್ ಫಿನೋಟೈಪಿಕ್ ರೇಷಿಯೋ, 1:2:1 ಅದು ಜಿನೋಟೈಪಿಕ್ ರೇಷಿಯೋ. ಇದು ಅರ್ಥ ಆಯ್ತಾ ಇವಾಗ. ಸೊ ದಿಸ್ ಈಸ್ ಅಬೌಟ್ ಏನಾಯ್ತು ನಿಮ್ಗೆ ಮೋನೋ ಹೈಬ್ರಿಡ್ ಕ್ಲಾಸ್ಗೆ ಸಂಬಂಧಪಟ್ಟಂಗೆ. ಸೊ ಇದ್ರೊಳಗೆ ಏನ್ ಮಾಡಿದ್ರು, ಈ 2 ಕ್ಯಾರೆಕ್ಟರ್ಸ್ ನ ಇನ್ಹೆರಿಟೆನ್ಸ್ ನೋಡ್ಕೊಂಡ್ಬಿಟ್ಟು ಏನ್ ಮಾಡಿದ್ರು ಅವರು ಮೆಂಡಲ್ 2 ಲಾಸ್ ಅನ್ನ ಫಾರ್ಮ್ ಮಾಡಿದ್ರು. ಅದು ಏನಪ್ಪಾ ಅಂತ ಅಂದ್ರೆ ಲಾ ಆಫ್ ಡಾಮಿನೆನ್ಸ್ ಅಂಡ್ ದಿ ಲಾ ಆಫ್ ಸೆಗ್ರಿಗೇಷನ್ ಅಂತ ಹೇಳಿ ಏನ್ ಹೇಳಿದ್ರು. ಸೊ ಲಾ ಆಫ್ ಡಾಮಿನೆನ್ಸ್ ಅಂಡ್ ದಿ ಲಾ ಆಫ್ ಸೆಗ್ರಿಗೇಷನ್. ಸೊ ಏನ್ ಮಾಡಿದ್ರು ನಿಮ್ಗೆ ಇಲ್ಲಿ ಅಲ್ವೇನ್ರಿ. ಸೊ ಇಲ್ಲಿ ನೋಡಿದ್ರಿ ಏನಾಯ್ತು ನಿಮ್ಗೆ,
ಇದ್ರೊಳಗೆ 2 ಕ್ಯಾರೆಕ್ಟರ್ಸ್ ಒಳಗೆ ಯು ಸಿ ಓನ್ಲಿ 1 ಕ್ಯಾರೆಕ್ಟರ್ ಮಾತ್ರ ಗೊತ್ತಾಯ್ತು ಅಲ್ಲಿ ಅಲ್ಲ. ಸೊ ಏನಿದೆ ನಿಮ್ಗೆ, ಸೊ ಅಮಾಂಗ್ ದಿ 2 ಕ್ಯಾರೆಕ್ಟರ್ಸ್ ಓನ್ಲಿ 1 ಕ್ಯಾರೆಕ್ಟರ್ಸ್ ಇದೆ ಇಲ್ಲಿ. ಟಾಲ್ ಡಾರ್ಫ್ 2 ಕ್ಯಾರೆಕ್ಟರ್ ಒಳಗೆ ಓನ್ಲಿ ಟಾಲ್ ಮಾತ್ರ ಬಂದಿದೆ. ಸೊ ಅದಕ್ಕೆ ಏನಂದ್ರೆ ಅವರು, ಸೊ ವಿತ್ ದ ಕ್ಯಾರೆಕ್ಟರ್ ವಿಚ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ದಿ F1 ಜನರೇಷನ್ ಇಟ್ ಈಸ್ ಕಾಲ್ಡ್ ಎಸ್ ದಿ ಏನಂತ ಕರೆದ್ರು, ಡಾಮಿನೆಂಟ್ ಅಂತ. ಸೊ ದ ಕ್ಯಾರೆಕ್ಟರ್ ವಿಚ್ ಈಸ್ ಸಪ್ರೆಸ್ಡ್ ಇಲ್ಲಿದೆ ನೋಡಿ, ಸ್ಮಾಲ್ ಟಿ ಅಲ್ವಾ, ದ ಕ್ಯಾರೆಕ್ಟರ್ ವಿಚ್ ಈಸ್ ಸಪ್ರೆಸ್ಡ್ ಇಟ್ ಈಸ್ ಕಾಲ್ಡ್ ರಿಸೆಸಿವ್ ಅಂತ. ಆಯ್ತಾ. ಸೊ ಅಷ್ಟೇ ಲಾ ಆಫ್ ಡಾಮಿನೆನ್ಸ್ ಅಂತ ಹೇಳಿರ್ತಾರೆ. ಇಫ್ ದಿ in a plant, their 2 plants are crossed together with a contrasting character, single character, and in the F1 only 1 character appears. So it is then called as dominant character. So the another character ಏನಿದೆ, it is the suppressed character, it is called recessive character. So the dominant, ಇದಕ್ಕೆ law of dominance ಅಂತ ಹೇಳ್ತಾರೆ. ಅದಕ್ಕೆ ಏನಂತ ಹೇಳಿದ್ರು ಅವರು, they call as law of dominance ಅಂದ್ರೆ ಅದೇನೆ. ಸೊ ಇನ್ ದಿ monohybrid cross ಏನ್ ಮಾಡಿದ್ರು ಅಲ್ವಾ, among the 2 characters only 1 character appears in the F1 generation, it is called as the dominant character. So it is called as law of dominance. The character which is suppressed, it is called as the recessive character ಅಂತ ಹೇಳಿ. ಸೊ ಇದು ಅರ್ಥ ಆಯ್ತಾ ನಿಮ್ಗೆ? ಅಬೌಟ್ ದಿ ಕಮಿಂಗ್ ಟು ಲಾ ಆಫ್ ಡಾಮಿನೆನ್ಸ್ ಅಂದ್ರೆ ಏನಂತ. ನೆಕ್ಸ್ಟ್ ಕಮಿಂಗ್ ಟು ಯುವರ್ ಇದ್ರೊಳಗೆ ಲಾ ಆಫ್ ಸೆಗ್ರಿಗೇಷನ್ ಅಂತ. ಸೊ ಲಾ ಆಫ್ ಸೆಗ್ರಿಗೇಷನ್ ಒಳಗೆ ಏನ್ ಹೇಳ್ತಾರೆ ನಿಮ್ಗೆ, ಸೊ ಇಫ್ ದಿ 2 ಕ್ಯಾರೆಕ್ಟರ್ಸ್ ಆರ್ ಟುಗೆದರ್ ಏನಿದೆ ನಿಮ್ಗೆ, ಇನ್ ದಿ F2 ಜನರೇಷನ್ ಏನಿದೆ, ಆಲ್ ದಿ ಕ್ಯಾರೆಕ್ಟರ್ಸ್ ಅಪಿಯರ್ಸ್ ಇನ್ ದಿ ರೇಷಿಯೋ ಏನಿದೆ 3:1. ಇನ್ ದಿ monohybrid ಕ್ರಾಸ್ ಏನ್ ಹೇಳ್ತೀರಿ ನೀವು, ಇನ್ ದಿ F2 ಜನರೇಷನ್ ಆಲ್ ದಿ ಕ್ಯಾರೆಕ್ಟರ್ಸ್ ಅಪಿಯರ್ಸ್ ಇನ್ ರೇಷಿಯೋ, ಯಾವ ರೇಷಿಯೋದೊಳಗೆ ಬಂದಿದೆ ಅದು, ಯಾವ ರೇಷಿಯೋನಲ್ಲಿ ಬಂದಿದೆ, 3:1 ರೇಷಿಯೋದಲ್ಲಿ ನಾವು ನೋಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಎಸ್ ದಿ ಏನಂತ ಕರೆದ್ರು. ಸೊ ಏನಾಯ್ತು ಅವ್ರಿಗೆ, ಫಸ್ಟ್ ಇದ್ರೊಳಗೆ ನೋಡಿದಾಗ ಅಲ್ವನ್ರಿ, F1 ಜನರೇಷನ್ ಒಳಗೆ ಒಂದೇ ಟಾಲ್ ಬಂತಲ್ಲ, ಸೊ ಅದಕ್ಕೆ ಏನಂದ್ರು ಅವರು, ಸೊ ಇಟ್ ಈಸ್ ದಿ ಲಾ ಆಫ್ ಡಾಮಿನೆನ್ಸ್ ಅಂತಂದ್ರು. ಸೊ ನೆಕ್ಸ್ಟ್ ಇದ್ರೊಳಗೆ ನಿಮ್ಗೆ F2 ಜನರೇಷನ್ ಒಳಗೆ ಆಲ್ ದಿ ಕ್ಯಾರೆಕ್ಟರ್ಸ್ ಅಪಿಯರ್ಸ್ ಇನ್ ಎ ರೇಷಿಯೋ 3:1, ಟಾಲು ಇದೆ ಡ್ವಾರ್ಫು ಇದೆ. ಸೊ ಅವಾಗ ಏನಾಯ್ತು, ಅವ್ರೇನ್ ತಿಳ್ಕೊಂಡಿದ್ರು ಅದರಲ್ಲಿ, ಸೊ ಏನಾಯ್ತು ಇದರಲ್ಲಿ ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಏನಿತ್ತು, ಡಾರ್ಫ್ ಪ್ಲಾಂಟ್ಸ್ ಇತ್ತಲ್ಲ, ಅದು ಹೊಟ್ಟೆ ಹೋಯ್ತಾನೋ ಅಂತ ತಿಳ್ಕೊಂಡಿದ್ರು. ಬಟ್ ಅವಾಗ ಗೊತ್ತಾಯ್ತು ಅವ್ರಿಗೆ, ಇದು ಏನಾಯ್ತು ನಿಮ್ಗೆ, ಗ್ಯಾಮಿಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ದ ಕ್ಯಾರೆಕ್ಟರ್ಸ್ ಸೆಗ್ರಿಗೇಟ್ಸ್ ಫ್ರಮ್ ಈಚ್ ಅದರ್. ಸೊ ಇದೇನಿದೆ ನಿಮ್ಗೆ, ಸೊ ದ ಟಾಲ್ ವಿಲ್ ನೋಡ್ತಿರಲ್ವಾ ಲೈಕ್ ಪ್ಲಾಂಟ್ಸ್ ಒಳಗೆ, ಸೊ ಏನಾಗಿದೆ ನಿಮ್ಗೆ, ಗ್ಯಾಮಿಟ್ಸ್ ಏನಾಗಿದೆ ನಿಮ್ಗೆ ಸಪ್ರೇಟ್ ಆಗಿ ಸೇಮ್ ಇದ್ರೂ ಕೂಡ ಗ್ಯಾಮಿಟ್ಸ್ ಫಾರ್ಮೇಶನ್ ಆಗ್ಬೇಕಾದ್ರೆ ಏನಾಗುತ್ತೆ ನಿಮ್ಗೆ, ನೋಡಿ ಇಲ್ಲಿ, ಸೊ ಇಲ್ಲಿ ಗ್ಯಾಮಿಟ್ಸ್ ಇದ್ರಲ್ಲಿ. ಸೊ ನಾವೇನ್ ಮಾಡಿದೀವಿ, ಪ್ಲಾಂಟ್ಸ್ ಅನ್ನ ತಗೊಂಡಿದ್ವಿ, ಯಾವ್ದು ನಮ್ದು F1 ಜನರೇಷನ್ ಏನ್ ಬಂದಿತ್ತು ನಮ್ದು ಪ್ಲಾಂಟ್, ನಮ್ ಪ್ಲಾಂಟ್ ಏನ್ ಬಂದಿತ್ತು F1 ಜನರೇಷನ್ ಒಳಗೆ, F1 ಒಳಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದಿತ್ತು. ಎರಡು ಪ್ಲಾಂಟ್ ಅನ್ನ ನಾವು ಕೂಡಿಸ್ತಾ ಇದೀವಲ್ಲ, ಸೊ ಅವಾಗ ಏನಾಯ್ತು, ಗ್ಯಾಮಿಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ನೋಡಿ, ಕ್ಯಾಪಿಟಲ್ ಟಿ ಒಂದು ಸ್ಮಾಲ್ ಟಿ ಒಂದು ಅಲ್ವಾ, ಗ್ಯಾಮಿಟ್ ಫಾರ್ಮೇಶನ್ ಸಪರೇಟ್ ಆಗಿ. ಡ್ಯೂರಿಂಗ್ ದಿ ಗ್ಯಾಮಿಟ್ ಫಾರ್ಮ್ ಈ ಒಂದು ಏನಿದೆ, ಕ್ರಾಸ್ ಬಿಟ್ವೀನ್ ಇನ್ monohybrid ಕ್ರಾಸ್ ಇನ್ ದಿ F1 ಜನರೇಷನ್ ಓನ್ಲಿ ಏನಿದೆ ಟಾಲ್ ಕ್ಯಾರೆಕ್ಟರ್ ಅಪಿಯರ್ಸ್, ಬಟ್ ಇನ್ ದಿ ಏನಿದೆ ಸೆಲ್ಫ್ ಕ್ರಾಸಿಂಗ್ ಆಫ್ ದಿ F1, ಸೊ ಇನ್ ದಿ F2 ಜನರೇಷನ್ ಓನ್ಲಿ ಆಲ್ ದಿ ಕ್ಯಾರೆಕ್ಟರ್ಸ್ ಅಪಿಯರ್ಸ್ ಇನ್ ಎ ರೇಷಿಯೋ 3:1 ಬಿಕಾಸ್ ಆಫ್ ದಿ ಲಾ ಆಫ್ ಸೆಗ್ರಿಗೇಷನ್ ಅಂತ ಹೇಳಿದ್ರು. ಏನು ಲಾ ಆಫ್ ಸೆಗ್ರಿಗೇಷನ್ ಏನ್ ಹೇಳುತ್ತೆ, ಡ್ಯೂರಿಂಗ್ ದಿ ಗ್ಯಾಮಿಟ್ ಫಾರ್ಮೇಶನ್ ಏನಾಯ್ತು ದಿಗಿರ್ಲಿ, ಇನ್ ದಿ F1 ಜನರೇಷನ್ ಏನಿದೆ ನಿಮ್ಗೆ ಬೋತ್ ದಿ ಕ್ಯಾರೆಕ್ಟರ್ಸ್ ಆರ್ ಟುಗೆದರ್, ಬಟ್ ಇನ್ ದಿ F2 ಜನರೇಷನ್ ಏನಿದೆ ದ ಕ್ಯಾರೆಕ್ಟರ್ಸ್ ಏನಾಯ್ತು ಸೆಗ್ರಿಗೇಟ್ಸ್ ಅಂಡ್ ಸಪರೇಟ್ಸ್ ಅಲ್ವಾ, ಎರಡು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎರಡು ಒಟ್ಟಿಗೆ ಕುಡ್ಕೊಂಡ್ಬಿಟ್ಟಿದಾರ F1 ಒಳಗೆ. ಸೊ ಅದೇನಾಯ್ತು, ಪುನಃ ಗ್ಯಾಮಿಟ್ಸ್ ಫಾರ್ಮೇಶನ್ ಆಗ್ಬೇಕಾದ್ರೆ they segregates and separates from each other and all the characters appears in a ratio, so 3:1. so ಅದು law of segregation. ಇದು ಗೊತ್ತಾಯ್ತಾ ಈಗ, law of dominance ಅಂದ್ರೆ ಏನು, law of segregation ಅಂದ್ರೆ ಏನು ಅಂತ ಹೇಳಿ. ಸೊ in monohybrid cross in the F1 generation only among the 2 tall and the dwarf characters only tall characters appears, it is called as law of dominance. ಸೊ ಹಿಂದಿ ಏನಿದೆ ನಿಮ್ಗೆ ಇದರಲ್ಲಿ, ವಾಟ್ ಇಸ್ ಲಾ ಆಫ್ ಸೆಗ್ರಿಗೇಷನ್ ಅಂತ ಹೇಳಿದ್ರೆ, ದ ಲಾ ಆಫ್ ಸೆಗ್ರಿಗೇಷನ್ ಅಂದ್ರೆ ಡ್ಯೂರಿಂಗ್ ದಿ ಗ್ಯಾಮಿಟ್ ಫಾರ್ಮೇಶನ್ ದ ಕ್ಯಾರೆಕ್ಟರ್ಸ್ ಸೆಗ್ರಿಗೇಟ್ಸ್ ಅಂಡ್ ಸಪರೇಟ್ಸ್ ಫ್ರಮ್
each other and all the characters appears in a ratio 3:1. So that is called as the law of segregation. So ಇದೇನಿದೆ ನಿಮ್ಗೆ. ಸೊ ಫಸ್ಟ್ ಅಂಡ್ ಮೋಸ್ಟ್ ಥಿಂಗ್ ಒಂದೇದು ಸ್ಟೆಪ್ ಬೈ ಸ್ಟೆಪ್ ನೀವು ಮೋನೋ ಹೈಬ್ರಿಡ್ ಕ್ರಾಸ್ ಅನ್ನು ಯಾವ ತರ ಸ್ಟೆಪ್ ಫಾಲೋ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಲಾ ಆಫ್ ಡಾಮಿನೆನ್ಸ್ ಅಂದ್ರೆ ಏನು, ಮತ್ತೆ ಲಾ ಆಫ್ ಸೆಗ್ರಿಗೇಷನ್ ಅಂದ್ರೆ ಏನು ಇದು ಗೊತ್ತಾಗ್ಬೇಕು. ಸೊ ಇದು ಗೊತ್ತಾಯ್ತೇನ್ರಿ ಇವಾಗ? ಹಾ ಗೊತ್ತಾಯ್ತಾ? ಹಲೋ ಹಲೋ ಮೊನೋ ಹೈಬ್ರಿಡ್ ಕ್ರಾಸ್ ಗೊತ್ತಾಯ್ತಾ? ಇವಾಗ ಮೊನೋ ಹೈಬ್ರಿಡ್ ಕ್ರಾಸ್ ಅಂದ್ರೆ ಏನಂತ ಗೊತ್ತಾಯ್ತು. ಸೊ ಆಮೇಲೆ ಅದನ್ನ ಕ್ಯಾರಿ ಲಾ ಆಫ್ ಡಾಮಿನೆನ್ಸ್ ಅಂದ್ರೆ ಏನಂತ ಗೊತ್ತಾಯ್ತು, ಲಾ ಆಫ್ ಸೆಗ್ರಿಗೇಷನ್ ಅಂದ್ರೆ ಏನು ಗೊತ್ತಾಯ್ತು. ಆಮೇಲೆ ಮೋನೋ ಹೈಬ್ರಿಡ್ ಕ್ರಾಸ್ದು ಫಿನೋಟೈಪಿಕ್ ರೇಷಿಯೋ ಏನು, ಮೋನೋ ಹೈಬ್ರಿಡ್ ಕ್ರಾಸ್ದು ಜಿನೋಟೈಪಿಕ್ ರೇಷಿಯೋ ಏನು. ಸೊ ಇದಿಷ್ಟನ್ನೇ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತೀರಾ. ಸೊ ನಾಳೆ ಕ್ಲಾಸಲ್ಲಿ ನನ್ಗೆ ಹೇಳ್ಬೇಕು ನಿಮ್ಗೆ, ಆಯ್ತಾ? ಸೊ ಏನಿದೆ ಲಾ ಆಫ್ ಡಾಮಿನೆನ್ಸ್ ಅಂದ್ರೇನು, ಲಾ ಆಫ್ ಸೆಗ್ರಿಗೇಷನ್ ಅಂದ್ರೇನು, ವಾಟ್ ಈಸ್ ಮೋನೋ ಹೈಬ್ರಿಡ್ ಕ್ರಾಸ್. ಸೊ ಅದು ಪ್ರಾಕ್ಟೀಸ್ ಮಾಡಿರ್ಬೇಕು ಇವತ್ತು ಕೂತ್ಕೊಂಡು. ಸೊ ಕೂತ್ಕೊಂಡು ಏನ್ ಮಾಡ್ಬೇಕು ನೀವು, ಮೋನೋ ಹೈಬ್ರಿಡ್ ಕ್ರಾಸ್ ಇದನ್ನ ಕರೆಕ್ಟ್ ಆಗಿ ಅದ್ರದ್ದು ಇದರಲ್ಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಮೋನೋ ಹೈಬ್ರಿಡ್ ಕ್ರಾಸ್. ನೆಕ್ಸ್ಟ್ ಏನಿದೆ ನಿಮ್ಗೆ, ಯಾವ ಪ್ಲಾಂಟ್ ಅನ್ನು ನೀವು ಕ್ರಾಸ್ ಮಾಡಿದ್ರಿ ಮೋನೋ ಹೈಬ್ರಿಡ್ ಕ್ರಾಸ್ ಒಳಗೆ, ದ ಟಾಲ್ ಪ್ಲಾಂಟ್ ಇಸ್ ಕ್ರಾಸ್ ವಿತ್ ದಿ ಡಾರ್ಫ್ ಪ್ಲಾಂಟ್ ಅಲ್ಲ. ಅವಾಗ ಏನಾಯ್ತು ನಿಮ್ಗೆ, ದ ಪೇರೆಂಟ್ ಪ್ಲಾಂಟ್ಸ್ ಏನಿರುತ್ತೆ ಅದ್ರದ್ದು ಫಿನೋಟೈಪ್ ಏನು ಫಿನೋಟೈಪು ಕ್ಯಾಪಿಟಲ್ ಇದರಲ್ಲಿ ಟಾಲ್ ಪ್ಲಾಂಟ್ ಮತ್ತೆ ಡ್ವಾರ್ಫ್ ಪ್ಲಾಂಟ್. ಜಿನೋಟೈಪ್ ಏನು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅದ್ರ ಜಿನೋಟೈಪ್. ನೆಕ್ಸ್ಟ್ ಅದ್ರ ಗ್ಯಾಮಿಟ್ ಏನು, ಒಂದು ಕ್ಯಾಪಿಟಲ್ ಟಿ ಬಂದಿದೆ ಟಾಲ್ ಪ್ಲಾಂಟ್ ಇಂದು, ಹಾಗೇನೆ ಡಾರ್ಫ್ ಪ್ಲಾಂಟ್ ಇಂದು ಸ್ಮಾಲ್ ಟಿ ಇದೆ. ಸೊ ಅವೆರಡನ್ನ ಕ್ರಾಸ್ ಮಾಡಿದ್ವಿ. ಸೊ ಅವಾಗ ನಿಮಗೆ ಬಂದಂತ F1 ಏನಿದೆ ಎಲ್ಲ ಟಾಲ್ ಪ್ಲಾಂಟ್ಸೇ ಇತ್ತು. ಸೊ ನೆಕ್ಸ್ಟ್ ನೀವು ಪುನಃ ಏನ್ ಮಾಡಿದ್ರಿ, F1 ಅನ್ನೇ ಸೆಲ್ಫ್ ಕ್ರಾಸ್ ಮಾಡಿದಂತ ಒಂದು ಇದ್ರೊಳಗೆ ಅದನ್ನ ಸ್ಕ್ವೇರ್ ಅಲ್ಲಿ ಹಾಕಿ ಮಾಡಿದಾಗ ಇದ್ರಲ್ಲಿ ಏನಾಗಿತ್ತು ನಿಮ್ದು ರೇಷಿಯೋ ಪ್ಲಾಂಟ್ಸ್ ಡಾಲ್ ಮತ್ತೆ ಡಾರ್ಫ್ ಪ್ಲಾಂಟ್ಸ್ ಎಷ್ಟೆಷ್ಟು ಹೆಂಗ್ ಬಂದಿತ್ತೆ. F2 ಒಳಗೆ ಹೇಗ್ ಬಂದಿದೆ ಮೋನೋ ಹೈಬ್ರಿಡ್ ಕ್ರಾಸ್ ರೇಷಿಯೋ ಏನ್ ಬಂದಿದೆ? ದ ರೇಷಿಯೋ ಆಫ್ ದಿ ಮೋನೋ ಹೈಬ್ರಿಡ್ ಕ್ರಾಸ್ ಏನಿತ್ತು ಏನಿತ್ರಿ? ವಾಟ್ ಇಸ್ ದ ರೇಷಿಯೋ? ಅದು ಜಿನೋಟೈಪಿಕ್ ರೇಷಿಯೋ 1:2, 2:1 ಅನ್ನೋದು ಜಿನೋಟೈಪಿಕ್ ರೇಷಿಯೋ. ಹಾಗೇನೆ ಫಿನೋಟೈಪ್ ಆದ್ರೆ 3:1. ಫಿನೋಟೈಪ್ 3:1. ಸೊ ಅದು ನಿಮಗೆ ಗೊತ್ತಿರ್ಬೇಕು. ಸೊ ಅದನ್ನ ಏನ್ ಮಾಡಿ ನೀವು ಇದನ್ನ ಅದನ್ನ ಕರೆಕ್ಟ್ ಆಗಿ ಅದೇ ತರನೇ ಸ್ಟೆಪ್ ವೈಸ್ ಸ್ಟೆಪ್ ಮಾಡ್ಬಿಟ್ಟು ಸ್ಕ್ವೇರ್ ಹಾಕಿ. ಸೊ ಅದ್ರೊಳಗೆ ದ ಫಿನೋಟೈಪಿಕ್ ರೇಷಿಯೋ ಆಫ್ ದಿ ಪ್ಲಾಂಟ್ ಏನಿದೆ ನಿಮಗೆ ಅಬೌಟ್ ದಿ 3:1 ಅನ್ಬೇಕು. ಜಿನೋಟೈಪಿಕ್ ರೇಷಿಯೋ ಇಸ್ 1:2:1. ಸೊ 1:2:1 ಒಳಗೆ ಏನಾಗಿರ್ಬೇಕು ಅದು ಕರೆಕ್ಟ್ ಬರ್ದಿರ್ಬೇಕು ನಿಮ್ಗೆ, ಅದು ಗೊತ್ತಿರ್ಬೇಕು ನಿಮ್ಗೆ. ಏನಂದ್ರೆ ಒನ್ ಯಾವ್ದದು ಕ್ಯಾಪಿಟಲ್ ಟಿ. 2 ಇದ್ರಲ್ಲಿ ಏನ್ ಜೆನೆಟಿಕ್ ಕಾಂಬಿನೇಷನ್ ಇದೆ, ಜೀನ್ ಕಾಂಬಿನೇಷನ್ಸ್ ಏನಿದೆ ಅದರೊಳಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಎರಡು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರುವಂತ ಪ್ಲಾಂಟ್ಗಳು, ಒಂದು ಕ್ಯಾಪಿಟಲ್ ಟಿ ಇರೋ ಅಷ್ಟೇ ಒಂದು ಪ್ಲಾಂಟು, ಹಾಗೇನೆ ನೆಕ್ಸ್ಟ್ ಸ್ಮಾಲ್ ಟಿ ಇರತಕ್ಕಂತ ಒಂದು ಪ್ಲಾಂಟ್. ಸೊ ಎರಡನ್ನ ಅಬ್ಸರ್ವ್ ಮಾಡಿ ಎರಡು ಲಾಸ್ ಏನ್ ಮಾಡಿದ್ರು ಮೋನೋ ಹೈಬ್ರಿಡ್ ಕ್ರಾಸ್ ಎರಡು ಲಾಸ್ ಯಾವ್ದು, ಮೋನೋ ಹೈಬ್ರಿಡ್ ಕ್ರಾಸ್ ಎರಡು ಲಾಸ್ ಯಾವ್ದು ಈಗ ಹೇಳಿದ್ನಲ್ಲ, ದ 2 laws ಆಫ್ ದಿ ಮೋನೋ ಹೈಬ್ರಿಡ್ ಕ್ರಾಸ್ ಯಾರು ಹೇಳ್ತೀರಾ? ದ 2 laws ಆಫ್ ದಿ ಮೋನೋ ಹೈಬ್ರಿಡ್ ಕ್ರಾಸ್ ಯಾವುದು? Segregation. Law of dominance, law of segregation. Law of dominance and the law of segregation. So law of dominance ಒಳಗೆ even the plants ಇಲ್ಲ. So ಏನಿದೆ 2 plants are crossed together. In the F1 only one character appears. So tall character appears, only tall character appears. That is called as the law of tall is called as the dominant character. The dwarf character which is suppressed, it is called as the recessive character. ಇಷ್ಟೇನೆ ಲಾ ಆಫ್ ಡಾಮಿನೆನ್ಸ್ ಅಂದ್ರೆ ಅಲ್ವಾ. ಓನ್ಲಿ ಒನ್ ಕ್ಯಾರೆಕ್ಟರ್ಸ್ ಅಪಿಯರ್ಸ್ ಆಗಿರುತ್ತೆ, ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಮಾತ್ರ ಅಪಿಯರ್ ಆಗಿರುತ್ತೆ, ಅದೇ ಲಾ ಆಫ್ ಡಾಮಿನೆನ್ಸ್. ಲಾ ಆಫ್ ಸೆಗ್ರಿಗೇಷನ್ ಆಲ್ಸೋ ಏನಾಗಿರುತ್ತೆ, ಇನ್ ದಿ F2 ಜನರೇಷನ್ ಏನಿದೆ ಆಲ್ ದಿ ಕ್ಯಾರೆಕ್ಟರ್ಸ್ ಅಪಿಯರ್ಸ್ ಇನ್ ಅ ರೇಷಿಯೋ. ಸೊ 3:1, 3 ಟಾಲು 1 ಡ್ವಾರ್ಫ್. ಸೊ ದಟ್ ಇಸ್ ಲಾ ಆಫ್ ಸೆಗ್ರಿಗೇಷನ್. ಯಾಕೆ ಅಂತಂದ್ರೆ ಡ್ಯೂರಿಂಗ್ ದಿ ಗ್ಯಾಮೆಟ್ ಫಾರ್ಮೇಶನ್ ಏನಿದೆ ನಿಮ್ಗೆ ದ ಕ್ಯಾರೆಕ್ಟರ್ಸ್ separates and segregate from each other. ಸೊ ಅದಕ್ಕೆ ಲಾ ಆಫ್ ಸೆಗ್ರಿಗೇಷನ್ ಇಷ್ಟೇ. ಇಟ್ ಈಸ್ ವೆರಿ ಸಿಂಪಲ್. ಸೊ ಇದನ್ನ ನೆನ್ಪಿಟ್ಕೊಳ್ರಿ. ಸೊ ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ನಾಳೆ ಕ್ಲಾಸ್ ಒಳಗೆ ನೀವೇನ್ ಮಾಡ್ಬೇಕು ಅದನ್ನ ನೀವು ಇದು ಮಾಡ್ಕೊಂಡ್ಬಿಟ್ರೆ ದೇಹಿ ಬಿಡ್ ಕ್ಲಾಸ್ ಕಲೀಲಿಕ್ಕೆ ಈಸಿ ಆಗುತ್ತೆ. ಆಯ್ತಾ? ನಾಳೆ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಸೊ ನಾಳೆ ಸಂಡೇ ತಗೋಬೇಕಾ ಬೇಡವಾ ಕ್ಲಾಸು? ಬೇಡ, ಹೌದಾ? ಸರಿ ಆಯ್ತು, ಮಂಡೇ ತಗೊಳ್ತೀನಿ. ಮಂಡೇ 6 to 7 ಕ್ಲಾಸ್ ಇದು ಮಾಡ್ಕೊಂಡಿರ್ತೀನಿ. ಸೊ ನೀವೇನ್ ಮಾಡ್ರಿ ಇದಿಷ್ಟನ್ನು ಕರೆಕ್ಟ್ ಆಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ರಿ.
ಆಯ್ತಾ ಸರಿ ಆಯ್ತಾ ಓಕೆ ಥ್ಯಾಂಕ್ ಯು. ನಾಳೆ ಇದರಲ್ಲಿ ಮಂಡ್ಯ ಕ್ಲಾಸಲ್ಲಿ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಅದಕ್ಕೆ ನೀವೇನ್ ಮಾಡ್ರಿ, ಇವಾಗ ನಾನು ಕಳ್ಸಿರ್ತೀನಲ್ಲ ಮೋನೋ ಹೈಬ್ರಿಡ್ ಕ್ರಾಸ್ ಕಳ್ಸಿದ್ದೀನಲ್ಲ, ಅದನ್ನೇ ಕ್ಲೀನ್ ಆಗಿ ನೀವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಿರ್ಬೇಕು. ಸೊ ಆಮೇಲೆ ಬ್ಯಾಕ್ ಕ್ರಾಸ್ ಅಂದ್ರೆ ಏನು ಸ್ವಲ್ಪ ಅದ್ರದ್ದು ಹೇಳ್ಬಿಟ್ಟು ಟೆಸ್ಟ್ ಕ್ರಾಸ್ ಅಂದ್ರೆ ಏನು ಹೇಳಿ ಆಮೇಲೆ ಡೈ ಹೈಬ್ರಿಡ್ ಕ್ರಾಸ್ ಹೇಳ್ತೀನಿ. ಸೊ ಇದು ನೀವು ಕಲ್ತ್ಕೊಂಡ್ಬಿಟ್ರೆ ಅಂದ್ರೆ ಈ ಡೈ ಹೈಬ್ರಿಡ್ ಕ್ರಾಸ್ ತುಂಬಾ ಈಸಿ ಆಗ್ಬಿಡುತ್ತೆ. ಓಕೆ. ಸೊ ಇದನ್ನ ನಿಮಗೆ ಜೊತೆಗೆ ಹೇಳ್ಬಿಟ್ಟೆ ಅಂದ್ರೆ ನಿಮ್ಗೆ ಮತ್ತೆ ಅದು ಕರೆಕ್ಟ್ ಆಗಿ ನೀವು ಫಾಲೋ ಅಪ್ ಮಾಡ್ಲಿಲ್ಲ ಅಂದ್ರೆ ಮೋನೋ ಹೈಬ್ರಿಡ್ ಕ್ರಾಸ್ ಹೇಳ್ದಾಗ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಡ್ಬೋದು. ಅದಕ್ಕೆ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬಿಡ್ರಿ. ನಾಳೆ ಒಂದ್ ದಿವಸ ಟೈಮ್ ಇರುತ್ತಲ್ಲ ಮಾಡ್ಕೊಳ್ರಿ, ನಾಡಿದ್ದು ಕ್ಲಾಸಲ್ಲಿ ಮಾಡಿ ಆಯ್ತಾ. ಓಕೆ ಥ್ಯಾಂಕ್ ಯು.